ಮರುದಿನ ಎಲ್ಲರ ಪ್ರಯಾಣ ಬೆಂಗಳೂರಿನ ಕಡೆಗೆ ಹೊರಟಿತ್ತು. ಆರ್ಯ ಶಕ್ತಿಯ ಅಂತ್ಯ ಮಾಡಿದ ನಂತರವೇ ಆರಾಧ್ಯಳನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದ. ಆದರೆ ತುಂಬು ಗರ್ಭಿಣಿಯನ್ನು ಹೀಗೆ ಇಲ್ಲಿ ಬಿಡುವುದು ಅವನಿಗೆ ಸರಿ ಅನಿಸಲಿಲ್ಲ. ಅದು ಅಲ್ಲದೆ ಆರಾಧ್ಯ ಇತ್ತೀಚೆಗೆ ತುಂಬ ಡಲ್ಲಾಗಿ ಇರುತ್ತಾಳೆ ಎಂದು ನವ್ಯ ಫೋನ್ ಮಾಡಿ ತಿಳಿಸಿದ ನಂತರ ಅವನಿಗೆ ಯೋಚನೆ ಶುರುವಾಗಿತ್ತು. ಈ ಸಮಯದಲ್ಲಿ ಅವಳಿಗೆ ತಾಯಿಯ ಅವಶ್ಯಕತೆ ಇದೆ ಎಂದು ಭಾವಿಸಿದವನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವ ನಿರ್ಧಾರಕ್ಕೆ ಬಂದಿದ್ದ. ಅದಕ್ಕೆ ತಕ್ಕಂತೆ ಅಲ್ಲಿಯ ಸೆಕ್ಯೂರಿಟಿಯನ್ನು ಸಹ ಟೈಟ್ ಮಾಡಿ ಅವಳನ್ನು ಸಂತೋಷಪಡಿಸಲು ಏನೆಲ್ಲ ಮಾಡಬಹುದೆಂದು ಯೋಚಿಸಿ ಅದಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದ. ಅಂತೂ ಇಂತೂ ಎಲ್ಲರೂ ಮಧ್ಯಾಹ್ನದ ವೇಳೆಗೆ ವರ್ಧನ್ ಮನೆ ತಲುಪಿದ್ದರು. ಅಷ್ಟರಲ್ಲಾಗಲೇ ಆಕಾಂಕ್ಷ ಹಾಗೂ ಹರ್ಷ ಕೂಡ ಬಂದಿದ್ದರು. ಟ್ರಿಪ್ಗೆಂದು ಹೋಗಿದ್ದ ಆರ್ಯನ ತಂಗಿ ಹರ್ಷಿತಾ ಕೂಡ ವಾಪಸ್ ಬಂದಿದ್ದಳು. ಜೊತೆಗೆ ಶ್ರೀನಿವಾಸ್ ದಿವಾನ್ ಅವರು ಕೂಡ ಬಂದಿದ್ದರು. ಒಟ್ಟಿನಲ್ಲಿ ಕುಟುಂಬದ ಎಲ್ಲರೂ ಮನೆಯಲ್ಲಿದ್ದರು. ಆರ್ಯ ಮೊದಲೇ ಹರ್ಷಿತಾಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರಿಂದ ಅವರ ಬರುವಿಕೆಗಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಬಂದ ಕೂಡಲೇ ಅನುಪಮ ಹಾಗೂ ಹರ್ಷಿತಾ ಸೇರಿ ಆರಾಧ್ಯಳಿಗೆ ಆರತಿ ಮಾಡಿ ಒಳ ಕರೆದುಕೊಂಡಿದ್ದರು. ಅಕ್ಕಪಕ್ಕದಲ್ಲಿ ಇದ್ದ ಆರಾಧ್ಯ ಹಾಗೂ ರಮ್ಯಾ ಒಂದೇ ರೀತಿ ಇರುವುದನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ನೋಡಿದ್ದರು. ಶ್ರೀನಿವಾಸ್ ಅವರು ಮುಂದೆ ಬಂದು ತಮ್ಮ ಆರಾಧ್ಯಳ ಮುಖವನ್ನೆಲ್ಲ ಒಮ್ಮೆ ಮುಟ್ಟಿ ನೋಡಿ, ಇದು ನಿಜಕ್ಕೂ ನೀನೇನ ಮಗಳೇ ಎನ್ನುತ್ತಾ ಕಣ್ತುಂಬಿಕೊಂಡಿದ್ದರು. ಅದನ್ನು ಕಂಡು ಆರಾಧ್ಯ ಕಣ್ಣಲ್ಲೂ ನೀರು ಉಕ್ಕಿತು. ಐ ಆಮ್ ಸಾರಿ ಅಪ್ಪ, ಕಾರಣಾಂತರಗಳಿಂದ ನಾನು ಬದುಕಿರುವ ವಿಷಯವನ್ನು ನಿಮಗೆ ಯಾರಿಗೂ ತಿಳಿಸಲಾಗಲಿಲ್ಲ ಎಂದವಳ ಮಾತಿಗೆ ಪರವಾಗಿಲ್ಲ ಮಗಳೇ, ಸದ್ಯ ನಿನಗೇನು ಆಗಿಲ್ಲವಲ್ಲ ಅಷ್ಟು ಸಾಕು ಎಂದಿದ್ದರು. ನಂತರ ಅವರ ದೃಷ್ಟಿ ಹರಿದಿದ್ದು ರಮ್ಯಾಳ ಕಡೆಗೆ. ಅವಳ ಸನಿಹ ಬಂದವರು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ನನ್ನನ್ನು ಕ್ಷಮಿಸು ಮಗಳೇ, ಇಷ್ಟು ವರ್ಷ ನೀನು ಬದುಕಿದ್ದರೂ ಅದು ನಮಗೆ ತಿಳಿಯದೆ ಹೋಯಿತು ಎಂದವರ ಮಾತಿಗೆ ಅಪ್ಪ ಎನ್ನುತ್ತಾ ಅವರನ್ನು ತಬ್ಬಿಕೊಂಡಿದ್ದಳು ರಮ್ಯಾ. ಎಷ್ಟೋ ವರ್ಷಗಳ ನಂತರ ತನ್ನವರು ತನಗೆ ಸಿಕ್ಕ ಖುಷಿ ಅವಳಲ್ಲಿ ಮನೆ ಮಾಡಿತು. ಅದೇ ಸಮಯದಲ್ಲಿ ಮಹಡಿಯಿಂದ ಇಳಿದು ಬಂದಿದ್ದಳು ರಾಗಿಣಿ. ಬಂದವಳೆ ರಮ್ಯಾಳನ್ನು ತಬ್ಬಿಕೊಂಡು, ಅಕ್ಕ, ನಿನ್ನ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಅಬ್ದುಲ್ ನೀನು ಸತ್ತು ಹೋದೆ ಅಂತ ಹೇಳಿದ್ದ, ನಾನು ಕೂಡ ಅದನ್ನು ನಂಬಿಬಿಟ್ಟಿದ್ದೆ ಎನ್ನುತ್ತಾ ಕಣ್ಣೀರು ಹರಿಸಿದ್ದಳು. ರಮ್ಯಾ ಕೂಡ ಅಳುತ್ತಾ, ಈ ಜನ್ಮದಲ್ಲಿ ನಿನ್ನನ್ನು ನೋಡುತ್ತೀನೋ ಇಲ್ಲವೋ ಅನಿಸಿತು. ಆರ್ಯ ಅವರು ನನಗೆ ಸಿಗದೇ ಇದ್ದಿದ್ದರೆ ನನ್ನ ಬದುಕು ಏನಾಗುತ್ತಿತ್ತೋ ಏನೋ ಎಂದಿದ್ದಳು. ಅದನ್ನೆಲ್ಲ ಕೇಳುತ್ತಿದ್ದ ಮನೆಯವರಿಗೆ ಯಾವುದು ಅರ್ಥವಾಗಲಿಲ್ಲ. ನಂದನ್ನವರೇ ಮುಂದಾಗಿ ಮಾತಾಡಿ, ಇಲ್ಲೇನು ನಡೆಯುತ್ತಿದೆ ಆರ್ಯ, ನನಗೊಂದು ಅರ್ಥವಾಗುತ್ತಿಲ್ಲ ಎಂದವರು ರಮ್ಯಾಳ ಕಡೆ ತಿರುಗಿ, ಈ ಹುಡುಗಿ ಯಾರು, ಇವಳೇಕೆ ನಮ್ಮ ಆರಾಧ್ಯ ತರಹ ಇದ್ದಾಳೆ ಎಂದು ಆರ್ಯನನ್ನು ಕೇಳಿದರು. ಅದಕ್ಕವರು, ಅದೆಲ್ಲ ತುಂಬ ದೊಡ್ಡ ಕತೆ ಡ್ಯಾಡ್, ಮೊದಲು ಊಟ ಮುಗಿಸೋಣ, ನಂತರ ಎಲ್ಲರಿಗೂ ಏನು ನಡೆಯಿತೆಂದು ಹೇಳುತ್ತೇನೆ. ಎಲ್ಲರೂ ಪ್ರಯಾಣ ಮಾಡಿ ಸುಸ್ತಾಗಿದ್ದೀವಿ ಅಂದಿದ್ದ. ತಕ್ಷಣವೇ ಅನುಪಮ ಅವರು, ಅಯ್ಯೋ ನನ್ನ ಬುದ್ಧಿಗಿಷ್ಟು, ಮೊದಲು ಎಲ್ಲರೂ ಕೈಕಾಲು ತೊಳೆದು ಊಟಕ್ಕೆ ಬನ್ನಿ, ಊಟ ಮುಗಿದ ನಂತರ ಮಾತನಾಡಿದರಾಯಿತು ಎಂದವರು ಹರ್ಷಿತಾ ಹಾಗೂ ರಕ್ಷಾಳನ್ನು ಸಹಾಯ ಮಾಡಲು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಹೋಗಿದ್ದರು. ಇತ್ತ ಆರ್ಯ, ರಮ್ಯಾ, ನವ್ಯ ಹಾಗೂ ಶ್ರೇಯಾಗೆ ಗೆಸ್ಟ್ ರೂಮ್ ತೋರಿಸಿದವನು ಆರಾಧ್ಯಳಿಗೂ ಕೂಡ ಅಲ್ಲೇ ಫ್ರೆಶ್ ಆಗಿ ಬರಲು ಹೇಳಿದ್ದ. ಅವಳು ಕಾರಣ ಕೇಳಿದ್ದಕ್ಕೆ, ನೀನು ಹೋದ ಮೇಲೆ ನನ್ನ ರೂಮ್ ಸ್ವಲ್ಪ ಅವಸ್ಥೆ ಸರಿಯಿಲ್ಲ, ತುಂಬ ಹರಡಿದೆ, ಒಮ್ಮೆ ಕ್ಲೀನ್ ಮಾಡಿ ನಂತರ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದ. ಅವರೆಲ್ಲ ಫ್ರೆಶ್ ಆಗಿ ಬರುವುದರೊಳಗೆ ತಾನು 2 ಊಟದ ತಟ್ಟೆಗಳನ್ನು ಹಿಡಿದು ತನ್ನ ರೂಮ್ಗೆ ಹೋಗಿ ಕೊಟ್ಟು ಬಂದಿದ್ದ ಆರ್ಯ. ಫ್ರೆಶ್ ಆಗಿ ಬಂದ ಆರಾಧ್ಯ ಒಮ್ಮೆ ಆಕಾಂಕ್ಷಳ ರೂಮ್ಗೆ ಹೋಗಿ ಮಾತನಾಡಿಸಿ ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಬಂದಿದ್ದಳು. ಎಲ್ಲರ ಮಾತು ಹರಟೆಗಳಲ್ಲಿ ಊಟ ಮುಗಿದಿತ್ತು. ಅನುಪಮ ಅವರಂತೂ ಎಲ್ಲ ಆರಾಧ್ಯಳಿಗೆ ಇಷ್ಟವಾಗುವಂತಹ ಅಡುಗೆಗಳನ್ನೇ ಮಾಡಿದ್ದರು. ಊಟ ಮುಗಿದ ನಂತರ ಎಲ್ಲರೂ ಹಾಲ್ನಲ್ಲಿ ಸೇರಿದ್ದರು. ಆಗ ಆರ್ಯ, ಆರು, ನಿನಗೆ ಸುಸ್ತಾಗುತ್ತಿದ್ದರೆ ಹೋಗಿ ರೂಮ್ನಲ್ಲಿ ರೆಸ್ಟ್ ಮಾಡು, ರೂಮ್ ಈಗ ಕ್ಲೀನ್ ಆಗಿದೆ ಎಂದಿದ್ದ. ಅವಳಿಗೂ ಪ್ರಯಾಣ ಮಾಡಿ ಸಾಕಾಗಿತ್ತು. ಹಾಗಾಗಿ ಅವನು ಹೇಳಿದ ಕೂಡಲೇ ರೂಮ್ಗೆ ಹೋಗಿದ್ದಳು. ಅವಳನ್ನು ಕಳುಹಿಸಿದ ನಂತರ ಆರ್ಯ ಎಲ್ಲರಿಗೂ ಆರಾಧ್ಯ ಸಿಕ್ಕ ಬಗ್ಗೆ, ರಮ್ಯ ಬಗ್ಗೆ ಹಾಗೂ ಅವಳು ಆರಾಧ್ಯಳ ಟ್ವಿನ್ಸ್ ಸಿಸ್ಟರ್ ಎನ್ನುವ ವಿಷಯದ ಜೊತೆ ಅವಳೀಗ ರಾಕೇಶ್ ಹೆಂಡತಿ ಎಂಬುದನ್ನು ಸಹ ವಿವರಿಸಿ ಹೇಳಿದ್ದ. ಇತ್ತ ರೂಮ್ ಬಾಗಿಲು ತೆಗೆದು ನೋಡಿದ ಆರಾಧ್ಯಗೆ ಅದು ತನ್ನ ರೂಮ್ ಹೌದೋ ಅಲ್ಲವೋ ಎಂಬ ಅನುಮಾನ ಬಂದಿತ್ತು. ರೂಮ್ ಗೋಡೆಯ ತುಂಬ ಚಿಕ್ಕ ಮಕ್ಕಳ ಫೋಟೋಗಳು. ಆ ಫೋಟೋಗಳ ನಡುವೆ ತಮ್ಮ ಇಬ್ಬರ ಫೋಟೋ ನೋಡಿದಾಗಲೇ ಅದು ತಮ್ಮ ರೂಮ್ ಎಂದು ಅವಳಿಗೆ ಕನ್ಫರ್ಮ್ ಆಗಿದ್ದು. ಮತ್ತೊಮ್ಮೆ ಕೋಣೆಯನ್ನೊಮ್ಮೆ
ನೋಡಿದವಳಿಗೆ ಒಂದು ಕಡೆ ತೊಟ್ಟಿಲು ಕಂಡಿತು. ಆ ತೊಟ್ಟಿಲ ಸುತ್ತಲೂ ಹರಡಿರುವ ಬಲೂನ್ಗಳು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಿಟಕಿಯ ಬಳಿ ಅವಳಿಗೆ ಬೆನ್ನು ಹಾಕಿ ಇಬ್ಬರು ನಿಂತಿದ್ದರು. ಅವಳು ಅವರನ್ನು ನೋಡುವುದಕ್ಕೂ ಅವರು ಅವಳ ಕಡೆ ತಿರುಗುವುದಕ್ಕೂ ಸರಿಹೋಯಿತು. ಅಲ್ಲಿ ಮೋಹಿತ್ ಜೊತೆ ಮತ್ತೊಬ್ಬ ವ್ಯಕ್ತಿ ನಿಂತಿದ್ದ. ಅವನನ್ನು ಕಂಡು ದುಃಖ, ಸಂತೋಷ, ಆಶ್ಚರ್ಯ ಎಲ್ಲವೂ ಒಟ್ಟಿಗೆ ಆಗಿತ್ತು ಆರಾಧ್ಯಳಿಗೆ. ಅವನ ಬಳಿ ಹೋದವಳೆ ಗುಬ್ಬಿ ಮರಿಯಂತೆ ಅವನ ಕೈಗಳಲ್ಲಿ ಸೇರಿ ಹೋಗಿದ್ದಳು. ಅವಳ ಅಣ್ಣ ಅರುಣ್ಣನ್ನು ಕಂಡ ಕೂಡಲೇ ಖುಷಿಯಿಂದ ಕಣ್ತುಂಬಿಕೊಂಡು ಚಿಕ್ಕ ಮಗುವಿನಂತೆ ಅವನ ತೋಳುಗಳಲ್ಲಿ ಸೇರಿ ಹೋದಳು. ಬಹಳ ವರ್ಷಗಳ ನಂತರ ತನ್ನ ಮುದ್ದಿನ ತಂಗಿಯನ್ನು ಕಂಡು ಅವನ ಕಂಗಳು ಸಹ ತುಂಬಿತ್ತು. ಸುಮ್ಮನೆ ಅವಳ ತಲೆ ನೆವರಿಸುತ್ತಾ ನಿಂತು ಬಿಟ್ಟ. ಪಕ್ಕದಲ್ಲಿ ಇದ್ದ ಮೋಹಿತ್ ಅವರಿಬ್ಬರ ಬಾಂಧವ್ಯ ಕಂಡು ಖುಷಿಪಟ್ಟಿದ್ದ. ಸ್ವಲ್ಪ ಸಮಯದ ನಂತರ ಅವನಿಂದ ಹಿಂದೆ ಸರಿದವಳು, ಹೋಗು ಅಣ್ಣ, ನಾನು ನಿನ್ನ ಜೊತೆ ಮಾತನಾಡಲ್ಲ. ಇಷ್ಟು ವರ್ಷ ಆದ ಮೇಲೆ ನಿನಗೆ ನಿನ್ನ ತಂಗಿ ನೆನಪಾಯಿತಾ ಎಂದು ಮುಖ ಊದಿಸಿ ಕುಳಿತು ಬಿಟ್ಟಳು ಆರಾಧ್ಯ. ಅವಳನ್ನು ಕಂಡು ನಕ್ಕು ಬಿಟ್ಟಿದ್ದ ಅರುಣ್. ಅದ್ ಕಂಡು ಅವಳಿಗೆ ಮತ್ತಷ್ಟು ಕೋಪ ಬಂದಿತ್ತು. ನಾನು ಕೋಪ ಮಾಡಿಕೊಂಡರೆ ನಿನಗದು ತಮಾಷೆ ಅಲ್ಲವಾ? ನನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ ನಿನಗೆ ಎಂದು ಮುನಸಿನಿಂದ ಹೇಳಿದಳು. ಅವಳ ಪಕ್ಕ ಬಂದು ಕುಳಿತವನು, ನೀನು ಸ್ವಲ್ಪವೂ ಬದಲಾಗಿಲ್ಲ ಕಣೆ, ಹಾಗೇ ಇದ್ದೀಯ. ಇನ್ನು ನಿನ್ನೆ ಮೊನ್ನೆಯಷ್ಟೇ ನೀನೊಂದಿಗೆ ಆಡಿದ ನೆನಪು. ಆದರೆ ನನ್ನ ಪುಟ್ಟ ತಂಗಿ ನನ್ನ ಕೈಗೆ ಆಡುವ ಮಗುವನ್ನು ಕೊಡುವಷ್ಟು ದೊಡ್ಡವಳಾಗಿದ್ದಾಳೆ. ಒಮ್ಮೊಮ್ಮೆ ಅನಿಸುತ್ತೆ ನಾವೆಲ್ಲ ಚಿಕ್ಕವರಾಗಿ ಇದ್ದಿದ್ದರೇನೆ ಚೆನ್ನಾಗಿರುತ್ತಿತ್ತು ಅಂತ. ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮ ಸಮಸ್ಯೆಗಳು ಬೆಳೆದು ಬಿಡುತ್ತವೆ ಎಂದವ ನಿಟ್ಟುಸಿರೊಂದನ್ನು ಬಿಟ್ಟಿದ್ದ. ಅವನ ಕೈ ಹಿಡಿದು ಹದುಮಿದವಳು, ಏನಾಯ್ತು ಅಣ್ಣ, ಯಾಕಿಷ್ಟು ಬೇಜಾರಾಗಿದ್ದೀಯಾ ಎಂದು ಕೇಳಿದಳು ಆರಾಧ್ಯ. ಏನಿಲ್ಲ ಆರು, ಸದ್ಯಕ್ಕೇನು ಸಮಸ್ಯೆ ಇಲ್ಲ, ಆದರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಎಂದವನ ಮಾತು ಕೇಳಿ ಅವಳಿಗೂ ಅವನ ಮನದಲ್ಲಿ ಏನೋ ನೋವಿದೆ ಎಂಬುದು ಅರಿವಾಗಿತ್ತು. ಅಣ್ಣ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ? ಹಾಗಾದರೆ ಯಾವ ವಿಷಯವನ್ನು ನನ್ನಿಂದ ಮುಚ್ಚಿಡದೆ ಈಗಲೇ ಹೇಳು ಎನ್ನುತ್ತಾ ಅವನ ಕೈಯನ್ನು ಅವಳ ತಲೆಯ ಮೇಲೆ ಇಟ್ಟುಕೊಂಡಿದ್ದಳು. ತಕ್ಷಣವೇ ಅವನ ಕೈ ಹಿಂತೆಗೆದವನು, ಇದೇನು ಮಾಡ್ತಿದ್ಯಾ ಆರು? ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಆಣೆ ಇಡುತ್ತಾರಾ? ಈಗೇನು ನಿನಗೆ ನನ್ನೆಲ್ಲ ವಿಷಯ ತಿಳಿಸಬೇಕು ಅಷ್ಟೇ ತಾನೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ ಎಂದವನು ತನ್ನೆಲ್ಲ ದುಗುಡವನ್ನು ಅವಳ ಮುಂದೆ ತೆರೆದಿಟ್ಟಿದ್ದ. ನಿನಗೆ ಗೊತ್ತಿಲ್ಲವ ಅಮ್ಮ ಎಷ್ಟು ಹಠಮಾರಿ ಅಂತ? ಚಿಕ್ಕ ವಯಸ್ಸಲ್ಲಿ ನನಗೆ ನಿನ್ನ ಜೊತೆ ಹಾಡಬೇಕು ಅಂತ ಆಸೆ, ಆದರೆ ಅಮ್ಮ ಅದಕ್ಕೆ ಅವಕಾಶವೇ ಕೊಡುತ್ತಿರಲಿಲ್ಲ. ಅಷ್ಟೇ ಅಲ್ಲ, ನಾನು ಇಷ್ಟಪಟ್ಟ ಹಾಗೆ ಓದೋಕ್ಕೂ ಬಿಡಲಿಲ್ಲ ಅವರು. ನನಗೆ ಮೊದಲಿನಿಂದಲೂ ಜರ್ನಲಿಸ್ಟ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಅಪ್ಪ ಅಮ್ಮ ಅವರ ಪ್ರತಿಷ್ಠೆಗೋಸ್ಕರ ನನಗೆ ಇಂಜಿನಿಯರಿಂಗ್ ಓದಿಸಿದರು. ಜೊತೆಗೆ ಹೈಯರ್ ಸ್ಟಡೀಸ್ ಅಂತ ಫಾರಿನ್ಗೆ ಬೇರೆ ಕಳುಹಿಸಿದರು. ಅಲ್ಲಿ ನಾನೆಷ್ಟು ಒಂಟಿತನ ಅನುಭವಿಸಿದೆ, ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿದೆ ಅಂತ ನನಗೆ ಮಾತ್ರ ಗೊತ್ತು. ಹಾಗೋ ಹೀಗೋ ಸ್ಟಡೀಸ್ ಮುಗಿಸಿ ಮರಳಿ ಗೂಡಿಗೆ ಸೇರಿದರೆ ಅಲ್ಲಿ ಮತ್ತೊಂದು ಸಮಸ್ಯೆ. ಅಪ್ಪ ಅಮ್ಮ ನನ್ನನ್ನು ದೊಡ್ಡಪ್ಪನ ಬಿಸ್ನೆಸ್ ಪಾರ್ಟ್ನರ್ ಮಗಳ ಜೊತೆ ಮದುವೆ ಮಾಡಿಸಬೇಕು ಅಂತ ಹೊಂಚು ಹಾಕಿದ್ದರು. ಇನ್ಫ್ಯಾಕ್ಟ್ ಅವರು ನನ್ನನ್ನು ಫಾರಿನ್ಗೆ ಕಳುಹಿಸಿದ್ದೆ ಈ ಮದುವೆಗಾಗಿ. ಆ ಹುಡುಗಿಯ ತಾಯಿ ಯಾವುದೋ ಫಂಕ್ಷನ್ನಲ್ಲಿ ಸಿಕ್ಕಿದಾಗ ನನ್ನ ಮಗಳನ್ನು ಫಾರಿನ್ನಲ್ಲಿ ಓದಿರೋ ಹುಡುಗನಿಗೆ ಕೊಡಬೇಕು ಅಂತ ನಿರ್ಧರಿಸಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಬಿಸ್ನೆಸ್ ಎಲ್ಲ ಅವನಿಗೆ ಒಪ್ಪಿಸಿ ಅವನನ್ನು ಮನೆ ಹಳೆಯನನ್ನಾಗಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮಮ್ಮ ನನ್ನನ್ನು ವಿದೇಶಕ್ಕೆ ಕಳುಹಿಸಿದ್ದರು. ನನ್ನನ್ನು ಆ ಮನೆ ಹಳೆಯನನ್ನಾಗಿ ಮಾಡಲು ಒಪ್ಪಿಕೊಂಡು ಬಿಟ್ಟಿದ್ದರು ಅವರು. ಒಮ್ಮೆ ಅವರ ಆಸ್ತಿಯೆಲ್ಲ ಕೈಗೆ ಬಂದ ಮೇಲೆ ನಮ್ಮ ಮನೆಗೆ ಮಗನನ್ನು ವಾಪಸ್ ಕರೆಸಿಕೊಳ್ಳಬಹುದು ಎಂಬುದು ಅವರ ಪ್ಲಾನ್ ಆಗಿತ್ತು. ಅದನ್ನು ತಿಳಿದಾಗ ಸಂಬಂಧಗಳ ಬಗ್ಗೆ ಅಸಹ್ಯ ಹುಟ್ಟಿತು ನನಗೆ. ಜೊತೆಗೆ ಆ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ತಿಳಿಯಿತು ಅವಳ ನಡತೆ ಸರಿಯಿಲ್ಲವೆಂದು. ದಿನವೂ ಪಾರ್ಟಿ, ಪಬ್ ಎಂದು ತಿರುಗುತ್ತಾ ವಾರಕ್ಕೆ ಒಬ್ಬ ಬಾಯ್ ಫ್ರೆಂಡ್ ಚೇಂಜ್ ಮಾಡುವ ಹುಡುಗಿಯವಳು. ಜೊತೆಗೆ ಕೆಲವರ ಜೊತೆಗೆ ಅಕ್ರಮ ಸಂಬಂಧ ಕೂಡ ಇದೆ ಅಂತ ಗೊತ್ತಾಯಿತು. ಈ ಎಲ್ಲ ವಿಷಯ ತಿಳಿದ ಮೇಲೆ ನನ್ನ ಅಪ್ಪ ಅಮ್ಮನನ್ನು ಕೊಂದು ಬಿಡುವಷ್ಟು ಕೋಪ ಬಂದಿತ್ತು ನನಗೆ. ಆದರೆ ಏನು ಮಾಡೋದು, ಅವರ ಕಣ್ಣೀರು ನನ್ನನ್ನು ಕರಗಿಸಿ ಬಿಡುತ್ತಿತ್ತು. ನಾನು ಅವರ ಬಳಿ ಮಾತನಾಡಲು ಹೋಗಿದ್ದರೆ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ನನ್ನನ್ನು ಮದುವೆಗೆ ಒಪ್ಪಿಸಿ ಬಿಡುತ್ತಿದ್ದರು. ಅದಕ್ಕೆ ಯಾರಿಗೂ ಹೇಳದೆ ವಾಪಸ್ ಕೆನಡಾಗೆ ಹೊರಟು ಹೋದೆ. ನಾನು ಓದುವಾಗಲೇ ಸುಮ್ಮನೆ ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಸೆಲೆಕ್ಟ್ ಕೂಡ ಆಗಿತ್ತು. ಆದರೆ ಅಲ್ಲಿ ಒಬ್ಬಂಟಿಯಾಗಿ ಇರಲಾಗದೆ ಅದನ್ನು ರಿಜೆಕ್ಟ್ ಮಾಡಿ ಬಂದಿದ್ದೆ. ಮತ್ತೆ ಅದೇ ಕಂಪನಿಯವರೊಂದಿಗೆ ಮಾತನಾಡಿ ಹೇಗೋ ಕನ್ವಿನ್ಸ್ ಮಾಡಿ ಕೆಲಸಕ್ಕೆ ಸೇರಿಕೊಂಡೆ. ಆ ಕ್ಷಣದಲ್ಲಿ ನನಗೆ ಯಾರು ಬೇಡವೆನಿಸಿತು. ಅಪ್ಪ ಅಮ್ಮನಿಗೆ ಕೊನೆಯ ಬಾರಿ ಕಾಲ್ ಮಾಡಿ ಮಾತನಾಡಿ ನನಗೆ ಇಲ್ಲೇ ಜಾಬ್ ಸಿಕ್ಕಿದೆ, ಇನ್ನು ಮುಂದೆ ಇಲ್ಲಿಯೇ ಸೆಟಲ್ ಆಗಬೇಕು ಅಂತ ನಿರ್ಧರಿಸಿದ್ದೇನೆ. ನಾನು ಮತ್ತೆ ಇಂಡಿಯಾಗೆ ಬರುವುದಿಲ್ಲ. ಮತ್ತೆ ನನಗೆ ಕಾಲ್ ಮಾಡಿ ತೊಂದರೆ ಕೊಡಬೇಡಿ. ಇಂದಿಗೆ ನಿಮ್ಮ ಸಂಬಂಧ ಮುಗಿಯಿತು ಅಂತ ಕೋಪದಲ್ಲಿ ಹೇಳಿ ಕಾಲ್ ಕಟ್ ಮಾಡಿದ್ದೆ. ಕೆಲವು ತಿಂಗಳು ಕಳೆದ ನಂತರ ಮತ್ತೆ ಒಂಟಿತನ ಕಾಡೋಕೆ ಶುರುವಾಗಿತ್ತು. ಪದೇ ಪದೇ ನೀನು ಕೂಡ ನೆನಪಾಗುತ್ತಿದ್ದೆ. ಯಾರ ಫೋನ್ ನಂಬರ್ ಇಲ್ಲದಿದ್ದರೂ ಕೂಡ ನಿನ್ನ ಹಾಗೂ ದೊಡ್ಡಪ್ಪನ ನಂಬರ್ ನನಗೆ ಚೆನ್ನಾಗಿ ನೆನಪಿತ್ತು. ನಿನಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ದೊಡ್ಡಪ್ಪನಿಗೆ ಕಾಲ್ ಮಾಡಿದರೆ ನಾಟ್ ರೀಚಬಲ್. ಒಂದು ಕ್ಷಣ ಭಯವೂ ಆಗಿತ್ತು.
ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಹೀಗೆ 1 ವಾರ ಕಳೆದಿತ್ತು. 1 ವಾರದ ನಂತರ ದೊಡ್ಡಪ್ಪ ನನಗೆ ಕಾಲ್ ಮಾಡಿದ್ದರು. ಅವರು ಇಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದರು. ನೀನು ಆತ್ಮಹತ್ಯೆಗೆ ಪ್ರಯತ್ನಪಟ್ಟ ವಿಷಯ ಕೇಳಿ ತುಂಬ ಬೇಸರವಾಯಿತು. ಈ ಸಮಯದಲ್ಲಿ ನಾನು ನಿನ್ನ ಜೊತೆ ಇರಬೇಕು ಎನಿಸುತ್ತಿತ್ತು. ಆದರೆ ಆಗ ಇದ್ದ ವರ್ಕ್ ಲೋಡಿಂದ ನಾನು ಬರಲಾಗಲಿಲ್ಲ. ಸ್ವಲ್ಪ ದಿನಗಳ ನಂತರ ನೀನು ಚೇತರಿಸಿಕೊಂಡು ಹೊಸ ಕಂಪನಿ ಮಾಡಲು ಓಡಾಡುತ್ತಿದ್ದೀಯಾ ಎಂದು ತಿಳಿದಾಗ ಖುಷಿಯಾಯಿತು. ನಿನಗೆ ಕಾಲ್ ಮಾಡಿ ಮಾತನಾಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಒಮ್ಮೆ ಭಾರತಕ್ಕೆ ಬರಬೇಕು, ನಿನ್ನನ್ನು ನೋಡಬೇಕು ಎನಿಸಿದರೂ ಏಕೋ ಮನಸ್ಸು ಹಿಂಜರಿಯುತ್ತಿತ್ತು. ಇಲ್ಲಿ ಬಂದು ಅಮ್ಮನ ಕೈಗೆ ಸಿಕ್ಕಿದರೆ ಎಂದು ಯೋಚಿಸಿ ಸುಮ್ಮನಾಗಿ ಬಿಟ್ಟೆ. ಜೊತೆಗೆ ಮೋಹಿತ್ ಕೂಡ ನನ್ನ ಜೊತೆಯಾಗಿದ್ದರಿಂದ ಸ್ವಲ್ಪ ನೆಮ್ಮದಿ ಸಿಕ್ಕಿತು ಎಂದು ಹೇಳುತ್ತಾ ತನ್ನ ಫ್ಲಾಶ್ ಬ್ಯಾಕ್ನಿಂದ ಹೊರಬಂದಿದ್ದ. ಅವನ ಮಾತಿಗೆ ವಿಷಾದದ ನಗೆ ಬೀರಿದ ಆರಾಧ್ಯ, ಬಹುಶಃ ನಮ್ಮ ಮನೆಯ ಮಕ್ಕಳಿಗೆ ಅದು ಯಾವುದೋ ಶಾಪ ಅಂಟಿರಬೇಕು. ಯಾರು ಕೂಡ ನಮ್ಮ ಬಾಲ್ಯಗಳನ್ನು ಸರಿಯಾಗಿ ಅನುಭವಿಸಲೇ ಇಲ್ಲ ಎಂದಿದ್ದಳು. ಅದಕ್ಕವನು, ಇಲ್ಲ ಆರು, ಶಶಿಯಮ್ಮ ಇರುವವರೆಗೂ ಆ ಮನೆಯಲ್ಲಿ ಪ್ರೀತಿ, ಶಾಂತಿ, ನೆಮ್ಮದಿಗೆ ಯಾವ ಕೊರತೆಯೂ ಇರಲಿಲ್ಲ. ನಮಗೆಲ್ಲ ಅವರೇ ಅಮ್ಮನಾಗಿ ಬೆಳೆಸಿದ್ದರು. ಇನ್ಫ್ಯಾಕ್ಟ್ ನನ್ನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಅವರನ್ನು ಹಚ್ಚಿಕೊಂಡಿದ್ವಿ ನಾವೆಲ್ಲ. ಪ್ರತಿ ಹುಣ್ಣಿಮೆಗೆ ಬೆಳದಿಂಗಳ ಊಟ, ಪ್ರತಿ ಭಾನುವಾರ ಅನಾಥಾಶ್ರಮದ ಮಕ್ಕಳೊಂದಿಗೆ ಆಟ, ಆಗಾಗ ಶಶಿ ಅಮ್ಮನ ಹಳ್ಳಿಗೆ ಭೇಟಿ. ಎಷ್ಟು ಚಂದ ಇತ್ತು ಆ ದಿನಗಳು. ಶಶಿ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ಮನೆ ಎನ್ನುವುದು ಮನೆಯಾಗಿ ಉಳಿಯಲೇ ಇಲ್ಲ. ಪ್ರತಿದಿನ ಕಿತ್ತಾಟ, ಜಗಳಗಳು. ಕೊನೆಗೂ ಎಲ್ಲರೂ ಆಸ್ತಿಯನ್ನು ಭಾಗ ಮಾಡಿಕೊಂಡರು. ಪ್ರಪಂಚದ ದೃಷ್ಟಿಯಲ್ಲಿ ಮಾತ್ರ ಎಲ್ಲರೂ ಒಟ್ಟಾಗಿ ಇದ್ದಾರೆ ಅಷ್ಟೆ. ಆದರೆ ಯಾರು ಒಬ್ಬರಿಗೊಬ್ಬರ ಜೊತೆಯಾಗಿಲ್ಲ. ಈಗಲೂ ಎಲ್ಲರೂ ಒಳಗೊಳಗೆ ಒಬ್ಬರ ಮೇಲೊಬ್ಬರು ಕತ್ತಿ ಮಸೆಯುತ್ತಿದ್ದಾರೆ ಎಂದಾಗ ಆರಾಧ್ಯ ಸುಮ್ಮನೆ ತಲೆಯಾಡಿಸಿದಳಷ್ಟೆ. ಅಲ್ಲೇ ಇದನ್ನೆಲ್ಲ ಕೇಳುತ್ತಿದ್ದ ಮೋಹಿತ್, ಮುಗಿತಾ ನಿಮ್ಮ ಹಳೆ ಕಂತೆ ಪುರಾಣ ಎಲ್ಲ? ಅಲ್ಲ ಕಣೋ, ಅವಳು ಖುಷಿಯಾಗಿರಲಿ ಅಂತ ನಿನ್ನನ್ನು ಕರೆದುಕೊಂಡು ಬಂದರೆ ಹಳೆಯದನ್ನೆಲ್ಲ ಕೆದಕಿ ಅವಳ ಮನಸ್ಸು ಕದಡಿಸುತ್ತಿದ್ದೀಯಲ್ಲ, ಇದು ಸರಿನಾ ಎಂದು ಅವನಿಗೆ ದಬಾಯಿಸಿದ. ಅದಕ್ಕೆ ಅರುಣ್ ಉತ್ತರ ಕೊಡುವ ಮುಂಚೆಯೇ ಮಾತನಾಡಿದ ಆರಾಧ್ಯ, ಇಲ್ಲ ಮೋಹಿತಣ್ಣ, ಅಣ್ಣ ಇವತ್ತು ಎಲ್ಲವನ್ನು ಹೇಳಿಕೊಂಡಿದ್ದು ಒಳ್ಳೆಯದಾಯಿತು. ಇದರಿಂದ ಅವನ ಮನಸ್ಸು ಕೂಡ ಹಗುರಾಗುತ್ತದೆ ಎಂದಾಗ ಮೋಹಿತ್, ಹಾಗೇನಿಲ್ಲ ಆರು, ಅವನ ಮನಸ್ಸು ಹಗುರಾಗಿ ಆಗಲೇ 3 ವರ್ಷ ಆಗಿದೆ. ಇಷ್ಟೆಲ್ಲ ನಿನ್ನ ಬಳಿಗೆ ಹೇಳಿದವನು ಅವನ ಹುಡುಗಿಯ ವಿಷಯವನ್ನು ನಿನ್ನ ಬಳಿ ಹೇಳಲೇ ಇಲ್ಲ ನೋಡು. ಇನ್ಫ್ಯಾಕ್ಟ್ ಅವನು 3 ವರ್ಷದಿಂದ ಕೆನಡಾದಲ್ಲಿ ಉಳಿದುಕೊಳ್ಳೋಕೆ ಅವಳೇ ಕಾರಣ ಎಂದು ಹೇಳುತ್ತಾ ಅರುಣ್ ಕಡೆ ತಿರುಗಿ ಉಬ್ಬು ಕುಣಿಸಿದ್ದ. ಅವನ ಮಾತು ಕೇಳಿ ಸಂತೋಷಗೊಂಡ ಆರಾಧ್ಯ, ಅಣ್ಣ, ಮೋಹಿತ್ ಅಣ್ಣ ಹೇಳಿದ್ದು ನಿಜಾನ? ಯಾರು ಆ ಹುಡುಗಿ ಎಂದು ಉತ್ಸಾಹದಲ್ಲಿ ಕೇಳಿದ್ದಳು. ಅದಕ್ಕವನು, ಹಾಗೇನೂ ಇಲ್ಲ ಆರು, ಅವನ ಮಾತನ್ನು ನಂಬಬೇಡ. ನನ್ನದು 1 ಸೈಡ್ ಲವ್. ಅವಳಿನ್ನೂ ನನ್ನ ಸ್ನೇಹಿತೆ ಅಷ್ಟೆ. ನಾನು ಒಂಟಿಯಾಗಿದ್ದ ದಿನಗಳಲ್ಲಿ ನನಗೆ ಸಿಕ್ಕ ಹುಡುಗಿಯವಳು. ಅವಳ ಸ್ನೇಹ ನನ್ನೆಲ್ಲ ನೋವುಗಳನ್ನು ಮರೆಸಿತ್ತು. ನನಗೆ ತಿಳಿಯದೆ ಅವಳ ಮೇಲೆ ಪ್ರೀತಿ ಹುಟ್ಟಿತು. ಅದನ್ನು ಅವಳ ಬಳಿ ಹೇಳಿಕೊಂಡೆ ಕೂಡ. ಆದರೆ ಅವಳಿಗೂ ಒಂದು ಕ್ಲಾಸ್ ಲವ್ ಸ್ಟೋರಿ ಇತ್ತು. ಅವಳದು ಕೂಡ ನನ್ನ ಹಾಗೆ 1 ಸೈಡ್ ಲವ್ ಆಗಿತ್ತು. ಆ ಹುಡುಗ ತನಗೆ ಸಿಗಲಿಲ್ಲ ಅಂತ ಭಾರತವನ್ನೇ ಬಿಟ್ಟು ಅಲ್ಲಿ ಬಂದು ನೆಲೆಸಿದ್ದಳು. ಇವತ್ತಿಗೂ ಅವಳ ಪ್ರೀತಿಗಾಗಿ ಕಾಯುತ್ತಾ ಇದ್ದೀನಿ. ಅವಳಿನ್ನೂ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿಲ್ಲ. ಆದರೆ ಇತ್ತೀಚೆಗೆ ಅವಳ ಹಾವಭಾವ ನೋಡಿದರೆ ನನ್ನನ್ನು ಒಪ್ಪಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಅಂತ ಅನಿಸುತ್ತಿದೆ. ಅವಳು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ ಕೂಡಲೇ ನಿನಗೆ ಮೀಟ್ ಮಾಡಿಸುತ್ತೇನೆ, ಓಕೆನಾ ಎಂದವನ ಮುಖ ಖುಷಿಯಿಂದ ಅರಳಿತು. ಅದೇ ಸಮಯಕ್ಕೆ ಹೇಗಿತ್ತು ಆರು ನನ್ನ ಸರ್ಪ್ರೈಸ್ ಎನ್ನುತ್ತಾ ಹೊಳ ಬಂದಿದ್ದ ಆರ್ಯ. ಅವನನ್ನು ಕಂಡ ಆರಾಧ್ಯ ಅವನ ಬಳಿ ಬಂದು, ಥ್ಯಾಂಕ್ ಯು ಲಾಟ್ ಆರ್ಯ, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಎಂದು ಅವನನ್ನು ತಬ್ಬಿಕೊಂಡಿದ್ದಳು. ಸ್ವಲ್ಪ ಸಮಯ ಸುಮ್ಮನಿದ್ದ ಮೋಹಿತ್ ನಂತರ ಕೆಮ್ಮುತ್ತಾ, ಹಲೋ ಗಾಯ್ಸ್, ನಾವಿಬ್ಬರು ಇನ್ನೂ ಇಲ್ಲೇ ಇದ್ದೀವಿ. ನಮ್ಮಂಥ ಪಾಪದ ಬ್ಯಾಚುಲರ್ಸ್ ಮುಂದೆ ಹೀಗೆಲ್ಲ ನಡೆದುಕೊಳ್ಳುವುದು ಸರಿನಾ ಎಂದಿದ್ದ. ಅವನ ಮಾತಿಗೆ ಅವನ ತೋಳಿಗೊಂದು ಗುದ್ದು ಕೊಟ್ಟ ಆರಾಧ್ಯ, ಇಲ್ಲಿಗೆ ಬಂದು ನನ್ನ ಅತ್ತಿಗೆಯನ್ನೇ ಪಟಾಯಿಸಿದ್ದೀರಾ ನೀವು, ಪಾಪದ ಹುಡುಗಾನ ಎನ್ನುತ್ತಿದ್ದ ಹಾಗೆ ಅವನ ಖುಷಿಯೆಲ್ಲ ಮಾಯವಾಗಿ ಮುಖದಲ್ಲಿ ಬೇಸರದ ಛಾಯೆ ಮೂಡಿತು. ಅದನ್ನು ಕಂಡ ಆರ್ಯ, ಏನಾಯ್ತು ಬಾವ, ಯಾಕಿಷ್ಟು ಡಲ್ಲಿದ್ದೀರಾ? ಎಲ್ಲ ಸರಿ ಇದೆ ತಾನೆ? ಅಕ್ಕ ಏನಾದರೂ ಎಂದು ಮಾತು ಮುಂದುವರೆಸುವ ಮುನ್ನವೇ ಮಾತನಾಡಿದ ಮೋಹಿತ್, ಹಾಗೇನಿಲ್ಲ ಆರ್ಯ, ಎಲ್ಲ ಪ್ರೀತಿಯನ್ನು ಇರುವ ಹಾಗೆ ನನ್ನ ಪ್ರೀತಿಯಲ್ಲೂ ಸಣ್ಣ ತೊಡಕಷ್ಟೆ, ಎಲ್ಲ ಸರಿ ಹೋಗುತ್ತೆ, ಆ ನಂಬಿಕೆ ನನಗಿದೆ ಎಂದವನು ತಾನು ಅವಳಿಗೆ ಪ್ರಪೋಸ್ ಮಾಡಿದ್ದು ಹಾಗೂ ಅವನು ಮದುವೆಯಾಗುವಂತೆ ರಕ್ಷಾ ಭಾಷೆ ತೆಗೆದುಕೊಂಡಿದ್ದು ಎಲ್ಲವನ್ನು ಅವನೆದುರು ಹೇಳಿದ. ವಾಟ್, ಅಕ್ಕ ಈ ರೀತಿ ಭಾಷೆ ತೆಗೆದುಕೊಂಡರ? ಅಲ್ಲ, ಈ ಅಕ್ಕನಿಗೆ ಏನಾಗಿದೆ? ಅದ್ಯಾಕೆ ಈಗಾಡುತ್ತಿದ್ದಾಳೋ ಏನೋ ಎಂದವನು ಮೋಹಿತ್ ಕಡೆ ತಿರುಗಿ, ಬಾವ, ಅಕ್ಕನೊಂದಿಗೆ ನಾನು ಮಾತನಾಡುತ್ತೇನೆ ಎಂದ ಆರ್ಯ ಮಾತಿಗೆ, ಅದರ ಅಗತ್ಯ ಇಲ್ಲ ಆರ್ಯ, ಪ್ರೀತಿ ಎಂಬುದು ಬಲವಂತದಿಂದ ಹುಟ್ಟುವುದಲ್ಲ, ಅದು ತಾನಾಗೆ ಹುಟ್ಟಬೇಕು. ರಕ್ಷಾಗೆ ನನ್ನ ಮೇಲೆ ಈಗಾಗಲೇ ಪ್ರೀತಿ ಹುಟ್ಟಿದೆ. ಆದರೆ ಅವಳ ಪರಿಸ್ಥಿತಿ ಅದನ್ನು ಒಪ್ಪಿಕೊಳ್ಳೋಕೆ ಇರೋ ಹಾಗೆ ತಡೆಯುತ್ತಿದೆ.
ಅಷ್ಟಕ್ಕೂ ಅವಳು ನಾನು ಮದುವೆಯಾಗಬೇಕು ಅಂತ ಮಾತು ತೆಗೆದುಕೊಂಡಿರುವುದು. ಅಷ್ಟೇ ಹೊರತು ಅವಳನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಬೇಕು ಅಂತ ಅವಳೇನೂ ಹೇಳಿಲ್ಲ. ನಾನು ಮಾತು ಕೊಟ್ಟ ಹಾಗೆ ಖಂಡಿತ ಮದುವೆ ಆಗ್ತೀನಿ, ಅದು ಕೂಡ ನನ್ನ ರಕ್ಷಾ ಜೊತೆನೆ. ಅದಕ್ಕೆ ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಕೇಳಿದ. ಎಲ್ಲರೂ ಅವನಿಗೆ ಸಹಾಯ ಮಾಡಲು ಒಪ್ಪಿಗೆ ನೀಡಿದರು. ಹಾಗೆ ಅದು ಇದು ಮಾತನಾಡುತ್ತಾ ಎಲ್ಲರೂ ಹಾಲ್ಗೆ ಬಂದಿದ್ದರು. ಮೋಹಿತ್ ಹಾಗೂ ಅರುಣ್ನನ್ನು ಅಲ್ಲಿ ನೋಡಿ ಶ್ರೇಯಾಳ ಕಂಗಳು ಅರಳಿತು. ತಕ್ಷಣವೇ ಅವರ ಬಳಿ ಓಡಿ ಬಂದವಳು ಮೋಹಿತ್ನನ್ನು ಖುಷಿಯಿಂದ ಮಾತನಾಡಿಸಿದ್ದಳು. ಆದರೆ ಅಪ್ಪಿತಪ್ಪಿಯೂ ಅರುಣ್ ಕಡೆ ತಿರುಗದವಳು ಕೊನೆಯಲ್ಲಿ ಅವನೆಡೆಗೆ ತಿರುಗಿ ಮೂತಿ ತಿರುಗಿಸಿ ಹೋಗಿದ್ದಳು. ದೂರದಲ್ಲಿ ನಿಂತು ಇವರನ್ನೆಲ್ಲ ಗಮನಿಸುತ್ತಿದ್ದ ರಕ್ಷಾಗೆ ಮೋಹಿತ್ನನ್ನು ಕಂಡ ಕೂಡಲೇ ಕುಣಿಯುತ್ತಾ ಹೋಗಿ ಮಾತನಾಡಿಸಿದ ಶ್ರೇಯಾ ಮೇಲೆ ಕೊಂಚ ಅಸಮಾಧಾನ ಉಂಟಾಗಿತ್ತು. ಅದರಲ್ಲೂ ಅವಳ ಕಣ್ಣಲ್ಲಿ ಸುರಿಯುತ್ತಿದ್ದ ಒಲವ ಧಾರೆ ಅವಳ ಮನಸ್ಸನ್ನು ಕದಡಿತು. ಮೋಹಿತ್ ಕೂಡ ನಸುನಗುತ್ತಾ ಅವಳನ್ನು ಮಾತನಾಡಿಸಿದ್ದು ಕಂಡು ಸಹಿಸದಾಗಿದ್ದಳು. ತಕ್ಷಣವೇ ತನ್ನ ರೂಮ್ಗೆ ಹೋದವಳು ಕುಸಿದು ಕುಳಿತು ಬಿಟ್ಟಿದ್ದಳು. ಸ್ವಲ್ಪ ಸಮಯದ ನಂತರ, ಅಯ್ಯೋ, ನಾನೇಕೆ ಹಾಗೆಲ್ಲ ಯೋಚಿಸಬೇಕು? ನಾನೇ ಅವರನ್ನು ತಪ್ಪಾಗಿ ತಿಳಿದಿರಬಹುದು, ಅಥವಾ ಅದೇ ನಿಜವಾಗಿದ್ದರೂ ನಾನೇಕೆ ಹೀಗೆ ಅಸೂಹೆ ಪಡಬೇಕು ಎಂದುಕೊಂಡವಳಿಗೆ, ಏಕೆಂದರೆ ನೀನು ಅವನನ್ನು ಪ್ರೀತಿಸುತ್ತಿದ್ದೀಯ, ಮೋಹಿತ್ ನಿನ್ನ ಸ್ವಂತು ಎಂದು ನುಡಿದಿತ್ತು ಅವಳ ಮನ. ಆದರೆ ಹಿಂದೆಯೇ ಜಾಗೃತಗೊಂಡ ಇವಳ ಬುದ್ಧಿ ಇಲ್ಲ, ನಿನಗೆ ಮೋಹಿತ್ನನ್ನು ಪಡೆಯುವ ಯಾವ ಯೋಗ್ಯತೆಯೂ ಇಲ್ಲ ಎಂದು ನುಡಿದಿತ್ತು. ಹಾಗೆ ತಲೆ ಹಿಡಿದು ಕುಳಿತು ಬಿಟ್ಟವಳ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ಸ್ವಲ್ಪ ಸಮಯದಲ್ಲಿ ಚೇತರಿಸಿಕೊಂಡವಳು, ಇಲ್ಲ, ನಾನು ಹೀಗೆ ಯೋಚಿಸುವುದು ತಪ್ಪು. ನನ್ನಿಂದ ಮೋಹಿತ್ ಜೀವನ ಹಾಳಾಗಬಾರದು. ಅವನು ಎಲ್ಲಿದ್ದರೂ ಖುಷಿಯಾಗಿರಬೇಕು. ಶ್ರೇಯಾ ಚಿಕ್ಕ ವಯಸ್ಸಿನಿಂದಲೂ ನಾನು ನೋಡಿರುವ ಹುಡುಗಿ, ಜೊತೆಗೆ ಗುಣವಂತೆ ಕೂಡ. ಅವಳನ್ನು ಮದುವೆಯಾದರೆ ಮೋಹಿತ್ ಜೀವನ ಖಂಡಿತ ಚೆನ್ನಾಗಿರುತ್ತದೆ. ಅವಳ ಪ್ರೀತಿ ಖಂಡಿತವಾಗಿಯೂ ನನ್ನನ್ನು ಮರೆಸುತ್ತದೆ. ಹೌದು, ಅದೇ ಸರಿ. ಒಮ್ಮೆ ಇದರ ಬಗ್ಗೆ ಶ್ರೇಯಾಳೊಂದಿಗೆ ಮಾತನಾಡಬೇಕು ಎಂದುಕೊಳ್ಳುತ್ತಾ ತನ್ನ ಕಣ್ಣೀರು ಒರೆಸಿಕೊಂಡಳು. ಆದರೆ ಅವಳ ಮನದಲ್ಲಿ ಮಾತ್ರ ದುಃಖ ಮಡುಗಟ್ಟಿತು. ಅದೇ ಸಮಯಕ್ಕೆ ರೂಮಿಗೆ ಬಂದ ಆರ್ಯ, ಅಕ್ಕ, ಏನಾಯಿತು? ಯಾಕೆ ಹೀಗೆ ಕುಳಿತಿದ್ದೀರಾ? ನೀವು ರೂಮ್ಗೆ ಬಂದು ಬಹಳ ಸಮಯವಾಯಿತು, ಅದಕ್ಕೆ ನಿಮ್ಮನ್ನು ಹುಡುಕಿ ಬಂದೆ ಎಂದವನಿಗೆ, ಏನಿಲ್ಲ ಆರ್ಯ, ಅದು ನನ್ನ ಮನಸ್ಸಿಗೆ ಒಂದು ಯೋಚನೆ ಬಂತು, ಅದರ ಬಗ್ಗೆ ಯೋಚಿಸುತ್ತಿದ್ದೆ ಎಂದು ನಗುತ್ತಲೇ ನುಡಿದಿದ್ದಳು. ಅವನು ಏನೆಂಬಂತೆ ಕೇಳಿದಾಗ, ಅದು ನಮ್ಮ ಶ್ರೇಯ ಮೋಹಿತ್ಗೆ ಒಳ್ಳೆಯ ಜೋಡಿ ಆಗ್ತಾಳೆ ಅನಿಸ್ತು, ಅದನ್ನೇ ಯೋಚಿಸುತ್ತಿದ್ದೆ ಎಂದಿದ್ದಳು. ಆ ಮಾತುಗಳನ್ನು ಹೇಳುವಾಗ ಮಾತಿನಲ್ಲಿ ನೋವು ಕಾಣದಿದ್ದರೂ ಅವಳ ಕಣ್ಣುಗಳಲ್ಲಿ ಆ ನೋವು ಕಂಡಿತ್ತು. ಅವಳ ಮಾತು ಕೇಳಿ ಕೋಪಗೊಂಡ ಆರ್ಯ, ಅಕ್ಕ ಎಂದು ಏನನ್ನೋ ಹೇಳಲು ಹೊರಟವನು ಮೋಹಿತ್ನ ಮಾತು ನೆನಪಿಸಿಕೊಂಡು ಸುಮ್ಮನಾಗಿದ್ದ. ಮತ್ತೆ ಅವನೇ ಮಾತು ಮುಂದುವರಿಸುತ್ತಾ, ಅಕ್ಕ, ಸುಮ್ಮನೆ ಏನೇನು ಆಸೆ ಇಟ್ಟುಕೊಳ್ಳಬೇಡ. ಶ್ರೇಯಾ ಹಾಗೂ ಮೋಹಿತ್ ಅವರ ಮನಸ್ಸಲ್ಲಿ ಏನಿದೆಯೋ ಯಾರಿಗೆ ಗೊತ್ತು. ಅವರನ್ನು ಕೇಳದೆ ನಾವೇ ಏನೇನೋ ಅಂದುಕೊಳ್ಳುವುದು ತಪ್ಪು ಎಂದಿದ್ದ. ಮೋಹಿತ್ ವಿಷಯ ನನಗೆ ಬಿಡು, ಅವರು ಖಂಡಿತವಾಗಿಯೂ ಮದುವೆಗೆ ಒಪ್ಪುತ್ತಾರೆ. ಆದರೆ ಶ್ರೇಯಾ ಮನದಲ್ಲಿ ಏನಿದೆ ಅಂತ ನೀನೇ ತಿಳಿದುಕೊಂಡು ಹೇಳಬೇಕು. ನನಗನಿಸಿದ ಪ್ರಕಾರ ಅವಳು ಕೂಡ ಒಪ್ಪಿಕೊಳ್ಳುತ್ತಾಳೆ, ಏಕೆಂದರೆ ಮೋಹಿತ್ನನ್ನು ನೋಡಿದ ಕೂಡಲೇ ಅವಳ ಮುಖ ತಾವರೆಯಂತೆ ಅರಳಿದ್ದನ್ನು ನಾನು ಕಂಡಿದ್ದೇನೆ ಎಂದಿದ್ದಳು. ಅವಳ ಮಾತಿಗೆ ಏನು ಹೇಳಬೇಕೋ ತಿಳಿಯದಾಯಿತು ಆರ್ಯನಿಗೆ. ಸರಿ ಅಕ್ಕ, ನಾನು ಒಮ್ಮೆ ಮಾತನಾಡಿ ನೋಡ್ತೀನಿ ಎಂದು ಹೇಳಿದ್ದ, ಮನಸ್ಸಿಲ್ಲದ ಮನಸ್ಸಿನಿಂದ. ಇದನ್ನೆಲ್ಲ ಬಾಗಿಲಲ್ಲಿ ನಿಂತು ಕೇಳುತ್ತಿದ್ದ ಮೋಹಿತ್ ಮನಸ್ಸಿಗೆ ಮತ್ತಷ್ಟು ನೋವಾಗಿತ್ತು. ಅವಳು ಯಾವುದೋ ಎಕ್ಸೈಟ್ಮೆಂಟ್ನಲ್ಲಿ ಮಾತು ತೆಗೆದುಕೊಂಡಿದ್ದಾಳೆ, ಮದುವೆಯವರೆಗೂ ಮುಂದುವರಿಯುವುದಿಲ್ಲ ಎಂದುಕೊಂಡವನಿಗೆ ಅವಳ ಮಾತುಗಳು ಆಘಾತವನ್ನುಂಟು ಮಾಡಿತ್ತು. ಸದ್ದಿಲ್ಲದೆ ಅಲ್ಲಿಂದ ಸರಿದು ತನ್ನ ರೂಮ್ ಸೇರಿಕೊಂಡಿದ್ದ. ಇತ್ತ ರೂಮ್ಗೆ ಬಂದ ಅರುಣ್ ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದ. ಶ್ರೇಯಾ ಇಲ್ಲಿ ಸಿಗಬಹುದು ಅಂತ ಅಂದುಕೊಂಡೇ ಇರಲಿಲ್ಲ. 2 ದಿನದಿಂದ ಅವಳ ಫೋನ್ ಕಾಲ್ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿಲ್ಲ ಅಂತ ತುಂಬ ಗರಂ ಆಗಿದ್ದಾಳೆ. ಹೇಗಪ್ಪ ಇವಳನ್ನು ಕೂಲ್ ಮಾಡೋದು ಎಂದು ಚಿಂತೆಗೆ ಬಿದ್ದಿದ್ದ. ಮನೆಗೆ ಬಂದ ಮೇಲೆ ಆರಾಧ್ಯಳನ್ನು ಎಲ್ಲರೂ ಚೆನ್ನಾಗಿ ಆರೈಕೆ ಮಾಡತೊಡಗಿದ್ದರು. ಈಗಾಗಲೇ 8ನೇ ತಿಂಗಳು ತುಂಬಿ 9ಕ್ಕೆ ಬಿದ್ದಿದ್ದರಿಂದ 2 ದಿನಗಳಲ್ಲಿಯೇ ಅವಳ ಸೀಮಂತ ಮಾಡಲು ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿತ್ತು. ಈ 2 ದಿನಗಳಲ್ಲಿಯೇ ಶ್ರೇಯಾಳೊಂದಿಗೆ ಮಾತನಾಡಿ ಅವಳು ಒಪ್ಪಿದರೆ ಸೀಮಂತದ ದಿನವೇ ಮೋಹಿತ್ ಹಾಗೂ ಶ್ರೇಯಾ ಎಂಗೇಜ್ಮೆಂಟ್ ಕೂಡ ಮುಗಿಸಿಬಿಡಬೇಕು ಎಂದು ಯೋಚಿಸಿದ್ದಳು ರಕ್ಷಾ. ಅದಕ್ಕಾಗಿ ಆರ್ಯನೊಂದಿಗೆ ಮಾತನಾಡಿದ ಮರುದಿನವೇ ತಾನೇ ಹೋಗಿ ಶ್ರೇಯಾಳೊಂದಿಗೆ ಮದುವೆಯ ವಿಷಯ ಪ್ರಸ್ತಾಪ ಮಾಡಿದಳು. ಶ್ರೇಯಾ ಕೂಡ ಬಹಳ ಖುಷಿಯಿಂದಲೇ ಈ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಳು. ಶ್ರೇಯಾ ಮದುವೆಗೆ ಒಪ್ಪಿಗೆ ನೀಡಿದ್ದು ರಕ್ಷಾಗೆ ಖುಷಿಯಾದರೂ ಮನದೊಳಗೆ ನೋವು ತುಂಬಿತ್ತು. ಆರಾಧ್ಯಳ ಸೀಮಂತಕ್ಕೆ ಇನ್ನೊಂದು ದಿನ ಬಾಕಿ ಇತ್ತು. ಅಂದು ರಾತ್ರಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುವಾಗ ರಕ್ಷಾ ಮೋಹಿತ್ ಹಾಗೂ ಶ್ರೇಯಾ ಮದುವೆಯ ಬಗ್ಗೆ ಎಲ್ಲರಿಗೂ ತಿಳಿಸಿದಳು. ಹಾಗೂ ನೀವೆಲ್ಲರೂ ಓಕೆ ಅಂದರೆ ನಾಳೆ ಸೀಮಂತದ ಜೊತೆ ಅವರಿಬ್ಬರ ಎಂಗೇಜ್ಮೆಂಟ್ ಕೂಡ ಮುಗಿಸಿಬಿಡೋಣ ಎಂದಿದ್ದಳು.
ಅವಳ ಮಾತು ಕೇಳಿ ಮೋಹಿತ್ ಹಾಗೂ ಅರುಣ್ ಕೈಯಲ್ಲಿದ್ದ ತುತ್ತು ಹಾಗೆ ಜಾರಿ ತಟ್ಟೆಗೆ ಬಿದ್ದಿತು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿದ್ದರು. ಅರುಣ್ ಒಮ್ಮೆ ಶ್ರೇಯ ಕಡೆ ನೋಡಿದ. ಅವಳು ಏನು ಹಾಗೆಯೇ ಇಲ್ಲವೆಂಬಂತೆ ತನ್ನ ಪಾಡಿಗೆ ತಾನು ಊಟ ಮಾಡುತ್ತಿದ್ದಳು. ಇತ್ತ ಆರಾಧ್ಯ ಹಾಗೂ ಆರ್ಯನಿಗೂ ಕೂಡ ಇದು ಹೊಸ ವಿಷಯವಾಗಿತ್ತು. ಶ್ರೇಯ ಜೊತೆ ಮಾತನಾಡಿ ಅವಳಿಂದಲೇ ಈ ಮದುವೆಗೆ ಒಪ್ಪಿಗೆ ಇಲ್ಲ ಎಂದು ಹೇಳಿಸಿ ಬಿಟ್ಟರೆ ಅಕ್ಕ ಸದ್ಯಕ್ಕೆ ಮದುವೆಯ ವಿಷಯವನ್ನು ಕೈಬಿಡುತ್ತಾರೆ, ನಂತರ ಏನಾದರೂ ಮಾಡಿದರಾಯಿತು ಎಂದುಕೊಂಡಿದ್ದ ಆರ್ಯ. ಆದರೆ ಅದಕ್ಕೂ ಮುಂಚೆಯೇ ರಕ್ಷಾ ಅವಳೊಂದಿಗೆ ಮಾತನಾಡಿ ಒಪ್ಪಿಗೆ ಪಡೆದಿದ್ದು ನುಂಗಲಾರದ ತುತ್ತಾಗಿತ್ತು ಅವನಿಗೆ. ಆದರೆ ಅವನೀಗ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮೋಹಿತ್ನ ತಟ್ಟೆಯಲ್ಲಿ ಇನ್ನೂ 2 ತುತ್ತು ಉಳಿದಿರುವುದು ನೋಡಿ ಅವನಿಗೆ ಬಡಿಸಲು ಮುಂದಾಗಿದ್ದಳು ರಕ್ಷಾ. ಅವಳನ್ನು ತಡೆದವನು, ಬೇಡ ರಕ್ಷಾ ಅವರೇ, ನಿಮ್ಮ ಮಾತಿನಿಂದಲೇ ನನಗೆ ಹೊಟ್ಟೆ ತುಂಬಿ ಹೋಯಿತು ಎಂದವನು ತಟ್ಟೆಯಲ್ಲಿ ಕೈ ತೊಳೆದು ಅಲ್ಲಿಂದ ಎದ್ದಿದ್ದ. ಹೋಗುವ ಮುನ್ನ, ನೋಡಿ, ನನಗೆ ನನ್ನ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಗ್ರ್ಯಾಂಡ್ ಆಗಿ ಮಾಡಿಕೊಳ್ಳಲು ಇಷ್ಟವಿಲ್ಲ. ಮನೆಯವರ ಸಮ್ಮುಖದಲ್ಲಿ ಶಾಶ್ವತವಾಗಿ ಮದುವೆ ನಡೆದರೆ ಸಾಕು. ಈ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಇದ್ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ. ಬೇಕಾದರೆ ಶಾಸ್ತ್ರದ ಪ್ರಕಾರ ಹಿರಿಯರು ತಾಂಬೂಲ ಬದಲಾಯಿಸಿಕೊಳ್ಳಲಿ ಎಂದು ಹೇಳಿ ಅಲ್ಲಿಂದ ನಡೆದಿದ್ದ. ಅವನು ಊಟ ಮಾಡದೆ ಹೋಗಿದ್ದಕ್ಕಿಂತಲೂ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ಬೇಡ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಅವನು ಸಂಬೋಧಿಸಿದ ಬಹುವಚನದಿಂದಲೇ ಅವಳಿಗೆ ಹೆಚ್ಚು ನೋವಾಗಿತ್ತು. ಮರುಕ್ಷಣವೇ, ಇಲ್ಲ ರಕ್ಷಾ, ನೀನು ಹೀಗೆ ಯೋಚಿಸುವುದು ತಪ್ಪು. ಅವರೀಗ ಶ್ರೇಯ ಗಂಡನಾಗುವವರು. ಇನ್ನು ಮುಂದೆ ಇಂತಹ ಸಂದರ್ಭಗಳನ್ನು ನೀನು ಎದುರಿಸಲೇಬೇಕು. ಇದು ನೀನೇ ಮಾಡಿಕೊಂಡ ಆಯ್ಕೆ ಎಂದು ನುಡಿದಿತ್ತು ಅವಳ ಮನ. ಮೋಹಿತ್ ಹಿಂದೆಯೇ ಅರುಣ್ ಕೂಡ ರೂಮ್ ಸೇರಿದ್ದ. ಇಂದಲ್ಲ ನಾಳೆ ನನ್ನ ಪ್ರೀತಿ ನನ್ನ ಕೈ ಸೇರುವುದು ನಿರೀಕ್ಷೆಯಲ್ಲಿ ಇದ್ದವನಿಗೆ ದೊಡ್ಡ ಆಘಾತವೇ ಆಗಿತ್ತು. ಶ್ರೇಯ ಹೀಗೆ ಮೋಹಿತ್ನನ್ನು ಮದುವೆಯಾಗಲು ಒಪ್ಪಿಕೊಳ್ಳಬಹುದೆಂಬ ಕಲ್ಪನೆಯೂ ಅವನಿಗಿರಲಿಲ್ಲ. ಅವನ ಅನ್ಯಮನಸ್ಕತೆಯನ್ನು ಕಂಡ ಮೋಹಿತ್ ತನ್ನ ಬೇಸರವನ್ನೆಲ್ಲ ಬದಿಗೊತ್ತಿ ಅವನಿಗೆ ಸಾಂತ್ವನ ಹೇಳಿದ್ದ. ಮರುದಿನ ಮುಂಜಾನೆಯಿಂದಲೇ ಸೀಮಂತ ಹಾಗೂ ನಿಶ್ಚಿತಾರ್ಥದ ಕೆಲಸಗಳು ಭರದಿಂದ ಸಾಗಿದ್ದವು. ಮನೆ ಪೂರ್ತಿ ಬಂಧು ಬಳಗದವರಿಂದ ತುಂಬಿ ಹೋಗಿತ್ತು. ಅಂದು ಮುಂಜಾನೆ ಬೇಗನೆ ಎದ್ದಿದ್ದ ಆರ್ಯ ತಾನು ತಯಾರಾಗಿ ಆರಾಧ್ಯ ಎಚ್ಚರವಾಗಲೆಂದು ಕಾದು ಕುಳಿತಿದ್ದ. ಅವಳು ಎಚ್ಚರಗೊಂಡೊಡನೆ ಅವಳ ಹಣೆಗೊಂದು ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಹೇಳಿದ್ದ. ಎದ್ದ ಕೂಡಲೇ ಗಂಡನ ಮುಖ ನೋಡಿ ಅವಳ ಮನಸ್ಸು ಖುಷಿಯಿಂದ ನಲಿದಿತ್ತು. ಅವನ ಕೆನ್ನೆಗೆ ಮುತ್ತೊಂದು ಕೊಟ್ಟವಳು ಅವನ ಕೆನ್ನೆ ಹಿಂಡುತ್ತಾ, ಗುಡ್ ಮಾರ್ನಿಂಗ್ ಆರ್ಯ, ಯು ಆರ್ ಲುಕಿಂಗ್ ಸೋ ಕ್ಯೂಟ್ ಎಂದಿದ್ದಳು. ಅವಳ ಮಾತಿಗೆ ಕಿರುನಕ್ಕವನು 2 ಕವರ್ಗಳನ್ನು ಅವಳ ಕೈಗಿಟ್ಟು, ಇದರಲ್ಲಿ ಸೀರೆ ಹಾಗೂ ಒಡವೆ ಇದೆ. ಇವತ್ತು ನೀನು ಇದನ್ನೇ ಹಾಕಿಕೊಳ್ಳಬೇಕು ಎನ್ನುವುದು ನನ್ನ ಆಸೆ. ಸ್ನಾನಕ್ಕೆ ಎಲ್ಲ ರೆಡಿ ಇದೆ ಆರು. ನೀನು ಸ್ನಾನ ಮುಗಿಸಿ ಬಾ, ಆಮೇಲೆ ನಾನೇ ನಿನಗೆ ತಯಾರಾಗಲು ಸಹಾಯ ಮಾಡುವೆ ಎಂದಿದ್ದ. ಅವನ ಮಾತಿಗೆ ನಾಚಿದವಳು ಮತ್ತೇನು ಹೇಳದೆ ಸ್ನಾನಕ್ಕೆ ಹೋಗಿದ್ದಳು. ಸ್ನಾನ ಮುಗಿಸಿ ಬಾತ್ರೂಮ್ ಹಾಕಿಕೊಂಡು ಬಂದವಳ ಮುಂದೆ ತಿಂಡಿಯ ಸಮೇತ ಪ್ರತ್ಯಕ್ಷನಾಗಿದ್ದ ಆರ್ಯ. ತಾನೇ ಅವಳಿಗೆ ತಿಂಡಿ ತಿನ್ನಿಸಿ ನಂತರ ಅವಳಿಗೆ ಸೀರೆ ಉಡಲು ಅವನೇ ಸಹಾಯ ಮಾಡಿದ. ಅವನೇ ಅವಳಿಗೆ ಒಡವೆ ತೊಡಿಸಿ ಮೇಕಪ್ ಕೂಡ ಮಾಡಿದ್ದ. ಎಲ್ಲವನ್ನೂ ಆಶ್ಚರ್ಯದಿಂದ ನೋಡುತ್ತಿದ್ದವಳ ಕಂಡು, ಅಷ್ಟೊಂದು ನೋಡಬೇಡವೆ, ನನಗೆ ದೃಷ್ಟಿಯಾಗುತ್ತೆ ಎಂದು ನಗುತ್ತಲೇ ನುಡಿದಿದ್ದ. ಆರ್ಯ, ನೀವು ಇದನ್ನೆಲ್ಲ ಯಾವಾಗ ಕಲಿತಿದ್ದು ಎಂದಾಗ, ನಿನ್ನೆ ರಾತ್ರಿಯೆಲ್ಲ ಯೂಟ್ಯೂಬ್ ನೋಡಿ ಕಲಿತದ್ದು. ನಿನಗಾಗಿ ಎಂದಾಗ ಏನು ಹೇಳಬೇಕೋ ತಿಳಿಯದಾಗಿತ್ತು ಅವಳಿಗೆ. ನನಗೆ ಗೊತ್ತು ಆರು, ನಿನಗೆ ತುಂಬ ದಿನದಿಂದ ನನ್ನ ಹತ್ತಿರ ಸೀರೆ ಉಡಿಸಿಕೊಳ್ಳಬೇಕು, ಮೇಕಪ್ ಮಾಡಿಸಿಕೊಳ್ಳಬೇಕು ಅಂತ ಆಸೆ ಇತ್ತಲ್ಲವ. ಇವತ್ತು ಅದನ್ನು ಪೂರೈಸಿದ್ದೀನಿ, ಖುಷಿನಾ ಎಂದವನ ಎದೆಗೊರಗಿ ಸುಮ್ಮನೆ ನಿಂತು ಬಿಟ್ಟಳು. ತಾನೊಂದು ಮಾತು ಆಡದೆ ತನ್ನನ್ನು ಅರ್ಥೈಸಿಕೊಳ್ಳುತ್ತಿರುವ ಗಂಡನ ಮೇಲೆ ಪ್ರೀತಿ ಇಮ್ಮಡಿಯಾಗಿತ್ತು ಅವಳಿಗೆ. ಅಲ್ಲಿಂದ ಹಾಲ್ಗೆ ಹೊರಡುವ ಮುನ್ನ ಅವಳ ಕಿವಿಯ ಹಿಂಬದಿಗೆ ಹಾಗೂ ಅವಳ ಸೊಂಟಕ್ಕೆ ದೃಷ್ಟಿಬಟ್ಟು ಇಟ್ಟವನು, ನನ್ನ ಹೆಂಡತಿಗಾಗಲಿ ಮಗುವಿಗಾಗಲಿ ಯಾರ ದೃಷ್ಟಿಯೂ ತಾಗಬಾರದು ಎಂದವನು ಅವಳ ಹೊಟ್ಟೆಗೆ ಪುಟ್ಟ ಮುತ್ತಿಟ್ಟು ಮಗುವಿನೊಂದಿಗೆ ಒಂದಷ್ಟು ಹೊತ್ತು ಮಾತನಾಡಿ ನಂತರ ಅವಳನ್ನು ಹಾಲ್ಗೆ ಕರೆದುಕೊಂಡು ಬಂದಿದ್ದ. ಎಲ್ಲರ ಕಣ್ಣು ಆರಾಧ್ಯಳ ಮೇಲೆ ನಾಟಿತ್ತು. ಮೊದಲೇ ಸುಂದರಿಯಾಗಿದ್ದವಳು ಈಗ ಮೈಕೈ ತುಂಬಿಕೊಂಡು ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಹುಟ್ಟಿದ ಹಸಿರು ಬಣ್ಣದ ಸೀರೆ ಮತ್ತಷ್ಟು ಮೆರುಗು ತಂದಿತ್ತು ಅವಳಿಗೆ. ಅದು ಆರ್ಯನೇ ಸ್ವತಃ ಆರಿಸಿ ತಂದ ಸೀರೆ. ಹಸಿರು ಬಣ್ಣದ ಸೀರೆಗೆ ಕೆಂಪು ಬಣ್ಣದ ಬಾರ್ಡರ್ ಇತ್ತು. ಸೀರೆಯ ತುಂಬ ಅಲ್ಲಲ್ಲಿ ಪುಟ್ಟ ಪುಟ್ಟ ಗೊಂಬೆಗಳ ಚಿತ್ತಾರವಿತ್ತು. ಅದಕ್ಕೆ ಒಪ್ಪುವ ಹಾಗೆ ಗೊಂಬೆಯ ಡಿಸೈನ್ ಇರುವ ನೆಕ್ಲೆಸ್ ಸೆಟ್ ಹಾಗೂ ಬಳೆಗಳನ್ನು ಅವಳಿಗಾಗಿ ತಂದಿದ್ದ ಆರ್ಯ. ಎಲ್ಲರೂ ಸೇರಿ ಅವಳಿಗೆ ಸೀಮಂತದ ಶಾಸ್ತ್ರ ಮಾಡಿ ಹಾರೈಸಿದ್ದರು. ಭರತ್ ಕೂಡ ಬಂದಿದ್ದು ನೋಡಿ ಆರಾಧ್ಯಗೆ ಆಶ್ಚರ್ಯವಾಗಿತ್ತು. ಭರತ್ನನ್ನು ಅವಳ ಬಳಿ ಕರೆದುಕೊಂಡು ಬಂದ ಆರ್ಯ, ಭರತ್ಗೆ ಪ್ರಜ್ಞೆ ಬಂದು 15 ದಿನಗಳಾಯಿತು. ಅವನು ಪೂರ್ತಿ ಹುಷಾರಾಗುವವರೆಗೂ ಯಾರಿಗೂ ತಿಳಿಸುವುದು ಬೇಡ ಅಂತ ನಾನು ಹೇಳಲಿಲ್ಲ. ಸಾರಿ ಆರು ಎಂದವನಿಗೆ, ಇಟ್ಸ್ ಓಕೆ ಆರ್ಯ, ಸದ್ಯ ಭರತ್ ಹುಷಾರಾಗಿದ್ದಾನಲ್ಲ ಅಷ್ಟೇ ಸಾಕು,
ನನ್ನಿಂದ ಭರತ್ ಜೀವಕ್ಕೆ ಅಪಾಯವಾಯಿತು ಎನ್ನುವ ಗಿಲ್ಟ್ ನನ್ನನ್ನು ಕಾಡುತ್ತಿತ್ತು. ಭರತ್ ಕೂಡ ಅವಳಿಗೆ ಸೀರೆ ಕೊಟ್ಟು ಅಕ್ಷತೆ ಹಾಕಿ ಹಾರೈಸಿದ. ಸೀಮಂತ ಶಾಸ್ತ್ರ ಮುಗಿಯುತ್ತಿದ್ದಂತೆ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು. ನಿಶ್ಚಿತಾರ್ಥ ಶುರುವಾಗುವ ಮುನ್ನವೇ ಆರ್ಯ ಮತ್ತೊಂದು ವಿಷಯವನ್ನು ಅನೌನ್ಸ್ ಮಾಡಿದ್ದ. ಅದೇನೆಂದರೆ, ಇಂದು ಶ್ರೇಯಾ ಮೋಹಿತ್ ನಿಶ್ಚಿತಾರ್ಥದೊಂದಿಗೆ ರಾಗಿಣಿ ಭರತ್ ಹಾಗೂ ಅರ್ಪಿತಾ ಅರ್ಜುನ್ ನಿಶ್ಚಿತಾರ್ಥ ಕೂಡ ನಡೆಯುತ್ತದೆಂದು. ಆ ವಿಷಯ ಕೇಳಿ ಎಲ್ಲರಿಗೂ ಖುಷಿಯಾಗಿತ್ತು. ರಾಗಿಣಿ ಹಾಗೂ ಅರ್ಪಿತಾ ತಯಾರಾಗಲು ನವ್ಯ ಹಾಗೂ ರಮ್ಯಾ ಸಹಾಯ ಮಾಡಿದ್ದರು. ಇತ್ತ ಅರ್ಜುನ್ ಹಾಗೂ ಭರತ್ ಕೂಡ ತಯಾರಾಗಿ ಬಂದಿದ್ದರು. ಶ್ರೇಯಾ ತಂದೆ ತಾಯಿ ಇಲ್ಲದೆ ಇದ್ದಿದ್ದರಿಂದ ರಕ್ಷಾಳ ತಂದೆ ತಾಯಿ ಇವಳ ಪರವಾಗಿ ತಾಂಬೂಲ ಬದಲಾಯಿಸಿಕೊಂಡರೆ, ಮೋಹಿತ್ನ ತಂದೆ ತಾಯಿಯ ಜಾಗದಲ್ಲಿ ಅರ್ಪಿತಾಳ ತಂದೆ ತಾಯಿ ಇದ್ದರು. ರಾಗಿಣಿ ಪರವಾಗಿ ಶ್ರೀನಿವಾಸ್ ಅವರು ಇದ್ದರೆ, ಭರತ್ ಪರವಾಗಿ ಆರ್ಯನ ತಂದೆ ತಾಯಿ ಇದ್ದರು. ಇನ್ನು ಅರ್ಜುನ್ ಹಾಗೂ ಅರ್ಪಿತಾ ಮನೆಯವರು ಕೂಡ ತಾಂಬೂಲ ಬದಲಾಯಿಸಿಕೊಂಡಿದ್ದರು. ನಿನ್ನೆ ಅಷ್ಟೇ ಬೇಸರದಲ್ಲಿ ಎದ್ದು ಹೋಗಿದ್ದ ಮೋಹಿತ್ ಈಗ ಶರ್ವಾನಿ ಹಾಕಿ ಮಿಂಚುತ್ತಿದ್ದ. ಮುಖದಲ್ಲಿ ನಿನ್ನೆ ಇದ್ದ ಬೇಸರ ಇರಲಿಲ್ಲ, ಬದಲಾಗಿ ಖುಷಿ ತುಂಬಿತ್ತು. ಇನ್ನು ಶ್ರೇಯಾ ಅಂತೂ ರೇಷ್ಮೆ ಸೀರೆ ಉಟ್ಟು ಮುದ್ದಾಗಿ ಕಾಣುತ್ತಿದ್ದಳು. ಅವಳ ಮುಖವಂತೂ ನಾಚಿಕೆಯಿಂದ ಕೆಂಪಾಗಿ ಹೋಗಿತ್ತು. ಸುತ್ತ ಇದ್ದ ಸ್ನೇಹಿತರು ಅವಳನ್ನು ರೇಗಿಸಿ ಮತ್ತಷ್ಟು ಕೆಂಪೇರುವಂತೆ ಮಾಡಿದ್ದರು. ಆದರೂ ಅವಳ ಕಣ್ಣುಗಳು ಆಗಾಗ ಯಾರಿಗಾಗಿಯೋ ಹುಡುಕುತ್ತಿರುವಂತಿತ್ತು. ಇತ್ತ ಅರುಣ್ ಮಾತ್ರ ಸೀಮಂತ ಶಾಸ್ತ್ರ ಮುಗಿದ ಕೂಡಲೇ ತನ್ನ ರೂಮ್ ಸೇರಿಬಿಟ್ಟಿದ್ದ. ಮೋಹಿತ್ ಹಾಗೂ ಶ್ರೇಯಾ ಜಾತಕ ನೋಡಿದ ಪುರೋಹಿತರು ಇನ್ನು 3 ದಿನಗಳಲ್ಲಿಯೇ ಒಳ್ಳೆಯ ಮುಹೂರ್ತವಿದೆ, ಅದು ಬಿಟ್ಟರೆ ಇನ್ನು 2 ವರ್ಷಗಳವರೆಗೂ ಯಾವುದೇ ಮುಹೂರ್ತವಿಲ್ಲ ಎಂದು ಹೇಳಿದ್ದರು. ಅವರ ಮಾತಿಗೆ ಯಾರಾದರೂ ಮಾತನಾಡುವ ಮುನ್ನವೇ ಮಾತನಾಡಿದ ರಕ್ಷಾ, ಇನ್ನು 3 ದಿನಗಳಲ್ಲಿ ಇರುವ ಮುಹೂರ್ತವೇ ಇರಲಿ ಎಂದು ನುಡಿದಿದ್ದಳು. ಅವಳ ಮಾತು ಕೇಳಿ ಅನುಪಮಾ ಹಾಗೂ ನಂದನ್ಗೂ ಇವಳೇಕೆ ಇಷ್ಟೊಂದು ಅವಸರ ಮಾಡುತ್ತಿದ್ದಾಳೆ ಎಂದೆನಿಸದೇ ಇರಲಿಲ್ಲ. ಮೋಹಿತ್ ಮನೆಗೆ ಬಂದಾಗಿನಿಂದ ಅವನನ್ನು ಗಮನಿಸಿದ್ದ ನಂದನ್ ಅವರಿಗೆ ಇವನು ನಮ್ಮ ರಕ್ಷಾಗೆ ಒಳ್ಳೆಯ ಜೋಡಿ ಆಗಬಹುದು ಎನಿಸಿತು. ಆದರೆ ಈಗಾಗಲೇ ಮದುವೆಯಾಗಿ ಮಗುವಿರುವ ಮಗಳನ್ನು ಮದುವೆಯಾಗು ಎಂದು ಕೇಳುವುದಾದರೂ ಹೇಗೆ ಎಂದುಕೊಂಡು ಹಿಂದೇಟು ಹಾಕಿದ್ದರು. ಅನುಪಮಾ ಅವರಿಗೂ ಮೋಹಿತ್ ಬಹಳವೇ ಹಿಡಿಸಿದ್ದ. ಆದರೆ ಶ್ರೇಯಾ ಹಾಗೂ ಮೋಹಿತ್ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ ಎಂಬ ವಿಷಯ ಕೇಳಿದ ಮೇಲೆ ಅವರು ಕೂಡ ತಮ್ಮ ಆಸೆಯನ್ನು ಕೈಬಿಟ್ಟಿದ್ದರು. ನಂದನ್ ಅವರೇ ಮುಂದಾಗಿ, ರಕ್ಷಾ, ಯಾಕಿಷ್ಟು ಅವಸರ ಮಾಡುತ್ತಿದ್ದೀಯಾ? 1-2 ವರ್ಷ ಅವರು ಕೂಡ ತಿರುಗಾಡಿಕೊಂಡು ಇರಲಿ ಬಿಡು, ಆಗ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯವೂ ಸಿಗುತ್ತದೆ ಎಂದಿದ್ದರು. ಆದರೆ ರಕ್ಷಾಳ ಮನದಲ್ಲಿ ಬೇರೆ ಯೋಚನೆಗಳು ಓಡುತ್ತಿತ್ತು. ಅಕಸ್ಮಾತ್ ಮೋಹಿತನು ನಿರ್ಧಾರದಿಂದ ಹಿಂದೆ ಸರಿದು ಬಿಟ್ಟರೆ ಎಂಬ ಯೋಚನೆ ಒಂದೆಡೆಯಾದರೆ, ನನ್ನ ಮನದಲ್ಲಿರುವ ಪ್ರೀತಿಯಲ್ಲಿ ಮೋಹಿತ್ ಮುಂದೆ ಹೊರಬಂದು ಬಿಡುವುದೋ ಎಂಬ ಭಯ ಮತ್ತೊಂದೆಡೆ. ಅದೆಲ್ಲದಕ್ಕೂ ಮುನ್ನ ಅವರಿಬ್ಬರ ಮದುವೆ ಆಗಿಬಿಟ್ಟರೆ ನನ್ನ ಮನದ ಭಾವನೆಗಳಿಗೆ ಕಡಿವಾಣ ಹಾಕುವುದು ಸುಲಭವಾಗುವುದೆಂಬ ಆಲೋಚನೆ ಕೂಡ ಇತ್ತು. ಇವಳು ಮತ್ತೇನು ಹೇಳುವಷ್ಟರಲ್ಲಿ ಮಾತನಾಡಿದ ಶ್ರೇಯಾ, ಇಲ್ಲ ಅಂಕಲ್, ಅಕ್ಕ ಹೇಳಿದು ಸರಿ ಇದೆ. 2 ವರ್ಷ ಮುಂದಕ್ಕೆ ಹಾಕುವುದು ನನಗೂ ಏಕೋ ಸರಿ ಎನಿಸುತ್ತಿಲ್ಲ. ಅದೂ ಅಲ್ಲದೆ ಮೋಹಿತ್ ಅವರು ನನಗೆ 3 ವರ್ಷದ ಹಿಂದಿನ ಪರಿಚಯ. ನಮ್ಮಿಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಚೆನ್ನಾಗಿ ಗೊತ್ತಿದೆ. ಅದೂ ಅಲ್ಲದೆ ಮದುವೆ ಸಿಂಪಲ್ ಆಗಿ ಮಾಡಿಕೊಳ್ಳುತ್ತಿರುವುದರಿಂದ ತಯಾರಿ ನಡೆಸಲು ಹೆಚ್ಚಿನ ಸಮಯವೇನೂ ಬೇಕಿಲ್ಲ. ಹಾಗಾಗಿ ಇದೇ ಮುಹೂರ್ತ ಇರಲಿ ಅಲ್ವಾ ಮೋಹಿತ್ ಎಂದು ಕೇಳಿದಳು. ಅವಳ ಮಾತಿಗೆ ನಗುತ್ತಲೇ ಅವಳ ಹೆಗಲು ಬಳಸಿದವನು, ಕರೆಕ್ಟಾಗಿ ಹೇಳಿದೆ ಡಿಯರ್, ನನಗೆ ಒಪ್ಪಿಗೆ ಇದೆ ಎಂದಿದ್ದ. ಹಾಗಾಗಿ ಎಲ್ಲರೂ ಅದನ್ನೇ ಸಮ್ಮತಿಸಿದ್ದರು. ಭರತ್ ಹಾಗೂ ರಾಗಿಣಿಯ ಮದುವೆ 6 ತಿಂಗಳ ನಂತರ ಫಿಕ್ಸ್ ಆದರೆ, ಅರ್ಪಿತಾ ಹಾಗೂ ಅರ್ಜುನ್ ಮದುವೆ 8 ತಿಂಗಳ ನಂತರ ಎಂದು ನಿಶ್ಚಯಿಸಲಾಯಿತು. ಅರ್ಪಿತಾ ಅರ್ಜುನ್ ಹಾಗೂ ಭರತ್ ರಾಗಿಣಿ ಉಂಗುರ ಬದಲಾಯಿಸಿಕೊಂಡರೆ, ಮೋಹಿತ್ ಹಾಗೂ ಶ್ರೇಯಾ ನಮಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂದು ನುಡಿದು ಜಾರಿಕೊಂಡಿದ್ದರು. ಮೋಹಿತ್ ಹಾಗೆ ಶ್ರೇಯಾ ಹೆಗಲು ಬಳಸಿದ್ದು, ಅವಳನ್ನು ಡಿಯರ್ ಎಂದು ಕರೆದಿದ್ದು, ಅವಳೊಂದಿಗೆ ಕ್ಲೋಸ್ ಆಗಿ ಮೂವ್ ಆಗುತ್ತಿರುವುದು ಎಲ್ಲವೂ ಕೋಲಾಹಲವನ್ನೇ ಸೃಷ್ಟಿಸಿ ಬಿಟ್ಟಿದ್ದವು ರಕ್ಷಾಳ ಮನಸ್ಸಿನಲ್ಲಿ. ಆದರೂ ತನ್ನ ಭಾವನೆಗಳನ್ನು ಹತ್ತಿಕ್ಕಿ ನಗುತ್ತಲೇ ಎಲ್ಲರೊಂದಿಗೆ ಬೆರೆತಿದ್ದಳು. ನಿಶ್ಚಿತಾರ್ಥ ಎಲ್ಲ ಮುಗಿದ ಮೇಲೆ ಶ್ರೇಯಾ ತನ್ನ ಸೀರೆ ಹಾಗೂ ಒಡವೆ ತೆಗೆಯಲು ಸಹಾಯಕ್ಕಾಗಿ ಬೇಕಂತಲೇ ರಕ್ಷಾಳನ್ನು ಕರೆದುಕೊಂಡು ಹೋಗಿದ್ದಳು. ಒಡವೆ ತೆಗೆದು ಇಡುವಾಗ ಬೇಕಂತಲೇ ಮೋಹಿತ್ ಬಗ್ಗೆ ಮಾತನಾಡತೊಡಗಿದ್ದಳು. ಜೊತೆಗೆ ತುಂಬ ಥ್ಯಾಂಕ್ಸ್ ಅಕ್ಕ, ನನ್ನ ಮೋಹಿತ್ ನನಗೆ ಸಿಗ್ತಾರೋ ಇಲ್ಲವೋ ಅಂದುಕೊಂಡಿದ್ದೆ. ನಿಮ್ಮಿಂದ ನನ್ನ ಕನಸು ನನಸಾಯಿತು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅವಳನ್ನು ಹಗ್ ಮಾಡಿದಳು. ಇನ್ನು ರಕ್ಷಾಳಿಗೆ ಸಹಿಸಲಾಗಲಿಲ್ಲ. ಅದಾಗಲೇ ಕಣ್ಣಲ್ಲಿ ನೀರು ತುಂಬಿತ್ತು. ಶ್ರೇಯಾಗೆ ಕಾಣದಂತೆ ಅವಳು ಕಣ್ಣೀರು ಒರೆಸಿಕೊಂಡರೂ ಅದು ಎದುರಿದ್ದ ಕನ್ನಡಿಯಲ್ಲಿ ಶ್ರೇಯಾಗೆ ಕಾಣಿಸಿತು. ಅವಳು ಹಿಂದೆ ಸರಿದ. ಶ್ರೇಯಾ ಅವಳ ಮುಖವನ್ನು ನೋಡುತ್ತಾ, ಅಕ್ಕ ಏನಾಯಿತು, ಯಾಕೆ ಹೀಗೆ ಅಳ್ತಾ ಇದ್ದೀರಾ ಎಂದಿದ್ದಳು. ಅದಕ್ಕೆ ರಕ್ಷಾ ಸರಿಯಾಗಿ ಕಣ್ಣೀರು ಒರೆಸಿಕೊಳ್ಳುತ್ತಾ,
ಕಣ್ಣೀರ ಇಲ್ವಲ್ಲ, ಅದು ಕಣ್ಣಿಗೆ ಧೂಳು ಬಿತ್ತು ಅನಿಸುತ್ತೆ ಅಷ್ಟೇ. ಸರಿ ಸರಿ, ನೀನು ಬಟ್ಟೆ ಬದಲಾಯಿಸು, ನಾನು ಬೇರೆ ಕೆಲಸ ನೋಡುತ್ತೇನೆ ಎಂದು ಹೊರಡುವ ವೇಳೆಗೆ ಸರಿಯಾಗಿ ಅಲ್ಲಿ ಹಾಜರಾಗಿದ್ದ ಮೋಹಿತ್. ಯಾವಾಗಲೂ ರಕ್ಷಾಳ ಸುತ್ತಲೇ ಗಮನ ಕೊಡುತ್ತಿದ್ದ ಮೋಹಿತ್ನ ದೃಷ್ಟಿ ಇಂದು ಶ್ರೇಯ ಮೇಲಿತ್ತು. ಅದನ್ನು ಕಂಡು ರಕ್ಷಾಳ ಒಡಲಲ್ಲಿ ಸಂಕಟ ಶುರುವಾಗಿತ್ತು. ಅವನು ಶ್ರೇಯಾಳನ್ನು ನೋಡುತ್ತಲೇ, ಅದು ನಾನು ಶ್ರೇಯ ಜೊತೆ ಪರ್ಸನಲ್ ಆಗಿ ಮಾತನಾಡಬೇಕಿತ್ತು. ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹೊರಗೆ ಹೋಗ್ತೀರಾ ರಕ್ಷಾ ಅವರೇ ಎಂದ. ಅವನ ಮಾತು ಕೇಳಿ ಒಳಗೊಳಗೆ ಕುಸಿದು ಹೋಗಿದ್ದಳು ರಕ್ಷಾ. ಅವಳು ಉತ್ತರ ನೀಡುವ ಮೊದಲೇ ಉತ್ತರಿಸಿದ ಶ್ರೇಯ, ಅದು ನಾನು ಸೀರೆ ಬದಲಿಸಬೇಕಿತ್ತು, ನೀವು ಸ್ವಲ್ಪ ಹೊತ್ತು ಕಳೆದು ನಂತರ ಬರ್ತೀರಾ ಎಂದಿದ್ದಳು. ಅದಕ್ಕವನು ನಗುತ್ತಾ, ಅಷ್ಟೇ ತಾನೇ, ಬಾ, ನಾನೇ ನಿನಗೆ ಸೀರೆ ಬದಲಾಯಿಸಲು ಸಹಾಯ ಮಾಡ್ತೀನಿ. ಎಷ್ಟೇ ಆದರೂ ನಾವಿಬ್ಬರು ಮುಂದೆ ಗಂಡ ಹೆಂಡತಿಯಾಗುವವರಲ್ಲವಾ ಎಂದು ಛೇಡಿಸಿದ. ಅದಕ್ಕವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ರಕ್ಷಾ ಇನ್ನೂ ಅಲ್ಲಿ ನಿಲ್ಲಲಾಗದೆ ತನ್ನ ರೂಮ್ಗೆ ಓಡಿ ಹೋಗಿದ್ದಳು. ತನ್ನ ರೂಮ್ ಡೋರ್ ಲಾಕ್ ಮಾಡಿ ಕುಸಿದು ಕುಳಿತವಳು ಒಂದೇ ಸಮನೆ ಅಳತೊಡಗಿದ್ದಳು. ಇಲ್ಲ, ಇದೆಲ್ಲ ನಾನಂದುಕೊಂಡಷ್ಟು ಸುಲಭವಲ್ಲ. ನನ್ನಿಂದ ಇದನ್ನೆಲ್ಲ ಸಹಿಸೋಕ್ಕಾಗ್ತಿಲ್ಲ. ಮೋಹಿತ್ ಇಷ್ಟು ಬೇಗ ಬದಲಾಗಬಹುದು ಅಂತ ನಾನಂದುಕೊಂಡಿರಲಿಲ್ಲ ಎಂದುಕೊಂಡವಳ ಮನಸ್ಸಿಗೆ ಬಂದದ್ದು ಒಂದೇ ಆಲೋಚನೆ, ಅದು ಸಾವು. ಇತ್ತ ರಕ್ಷಾ ರೂಮ್ನಿಂದ ಹೊರಗೆ ಹೋಗುತ್ತಿದ್ದಂತೆ, ನಾನೇನಾದರೂ ತಪ್ಪಾಗಿ ಮಾತನಾಡಿದ್ದರೆ ಸಾರಿ ಶ್ರೇಯ, ಅದು ಎಂದು ಅವನು ಮುಂದುವರಿಸುವ ಮುನ್ನವೇ ಮಾತನಾಡಿದ ಶ್ರೇಯ, ಇಟ್ಸ್ ಓಕೆ ಬ್ರೋ, ನನಗೇನು ಸಮಸ್ಯೆ ಇಲ್ಲ. ಆದರೆ ಅಕ್ಕ ತುಂಬ ನೊಂದುಕೊಂಡಿದ್ದಾರೆ. ಹೀಗೆಲ್ಲ ಮಾಡಿದರೆ ಅವರು ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾರೆ ಅಂತ ನಿಮಗನಿಸುತ್ತಾ? ಅಕಸ್ಮಾತ್ ಅವರು ಡಿಪ್ರೆಷನ್ಗೆ ಹೋದರೆ ಅಥವಾ ಜೀವಕ್ಕೆ ಏನಾದರೂ ಎಂದವಳು ಅಲ್ಲಿಗೆ ಮಾತು ನಿಲ್ಲಿಸಿದ್ದಳು. ಅವಳ ಮುಖವನ್ನು ಆತಂಕ ಎದ್ದು ಕಾಡುತ್ತಿತ್ತು. ಹಾಗೆಲ್ಲ ಯೋಚಿಸಬೇಡ ಶ್ರೇಯ, ರಕ್ಷಾ ಜೀವಕ್ಕೇನೂ ಆಗುವುದಿಲ್ಲ. ಅವಳ ಮಗುವಿಗಾಗಿಯಾದರೂ ಅವಳು ಬದುಕಲೇಬೇಕು. ಅಷ್ಟಕ್ಕೂ ಮೀರಿ ಅವಳ ಮನದಲ್ಲಿ ಕೆಟ್ಟ ಆಲೋಚನೆ ಬಂದರೂ ಅದನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲ. ಏಕೆಂದರೆ ಸದಾ ಅವಳಿಗೆ ಜೊತೆಯಾಗಿರಲು ಒಬ್ಬರನ್ನು ನೇಮಿಸಿದ್ದೇನೆ. ಅವರು ಅವರ ಕೆಲಸವನ್ನು ಸರಿಯಾಗಿ ಮಾಡುತ್ತಾರೆಂಬ ನಂಬಿಕೆಯೂ ನನಗಿದೆ ಎಂದಿದ್ದ. ಅದು ಸರಿ ಬ್ರೋ, ಆದರೆ ಇಷ್ಟೆಲ್ಲ ಮಾಡುವ ಅಗತ್ಯವಾದರೂ ಏನಿದೆ? ನಾವೆಲ್ಲ ಕುಳಿತು ಅವರೊಂದಿಗೆ ಮಾತನಾಡೋಣ, ಎಲ್ಲರೂ ಸೇರಿ ಅವರನ್ನು ಕನ್ವಿನ್ಸ್ ಮಾಡಿ ಮದುವೆಗೆ ಒಪ್ಪಿಸೋಣ ಎಂದವಳಿಗೆ ಅದು ಅಷ್ಟು ಸುಲಭವಲ್ಲ ಶ್ರೇಯ. ನಾವು ಹೆಚ್ಚು ಪ್ರೆಷರ್ ಹಾಕಿದರೆ ಅವಳು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಕೆಡಿಸಿಕೊಳ್ಳುತ್ತಾಳೆ. ಜೊತೆಗೆ ಆಣೆ ಪ್ರಮಾಣ ಮಾಡಿ ನನ್ನನ್ನು ಯಾರಿಗಾದರೂ ಗಂಟು ಹಾಕಿಬಿಡುತ್ತಾಳೆ ಅಷ್ಟೇ. ಅವಳ ದಾರಿಯಲ್ಲಿ ಹೋಗಿ ಅವಳನ್ನು ಪಡೆಯಬೇಕು. ಕಳೆದುಕೊಳ್ಳುವ ನೋವು ಏನು ಅಂತ ಅವಳಿಗೂ ಅರ್ಥವಾಗಬೇಕು. ಆಗ ಮಾತ್ರ ಅವಳು ಶಾಶ್ವತವಾಗಿ ನನ್ನೊಂದಿಗೆ ಇರಲು ಸಾಧ್ಯ. ಮುಂದೆ ಎಂತಹ ಸಂದರ್ಭ ಬಂದರೂ ಅವಳು ನನ್ನನ್ನು ಬಿಟ್ಟು ಹೋಗುವ ಬಗ್ಗೆ ಯೋಚನೆ ಕೂಡ ಮಾಡಬಾರದೆಂದರೆ ಇದನ್ನು ನಾವು ಮಾಡಲೇಬೇಕು. ಈಗ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಅವಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡ. ಅವಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದಿದ್ದ. ಅಷ್ಟರಲ್ಲಿ ಬಾಗಿಲು ತೆಗೆದು ಹೊಳಬಂದಿದ್ದ ಅರುಣ್. ಅವನನ್ನು ನೋಡಿದ ಮೋಹಿತ್ ನಗುತ್ತಾ, ಓಕೆ ಗೈಸ್, ಯು ಎಂಜಾಯ್ ಯುವರ್ ಟೈಮ್ ಎನ್ನುತ್ತಾ ಅಲ್ಲಿಂದ ಹೊರ ನಡೆದಿದ್ದ. ಇತ್ತ ಮೋಹಿತ್ ಹೋದೊಡನೆ ರೂಮ್ ಡೋರ್ ಲಾಕ್ ಮಾಡಿದ ಅರುಣ್ ಶ್ರೇಯಾಳ ಬಳಿ ಬರತೊಡಗಿದ್ದ. ಅವಳು ಭಯದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದಳು. ಕೊನೆಗೂ ಹಿಂದೆ ಇದ್ದ ಗೋಡೆ ಸಿಕ್ಕು ನಿಂತು ಬಿಟ್ಟಳು. ಅವಳ ಸನಿಹ ಬಂದ ಅರುಣ್ ಅವಳ ಸೊಂಟ ಬಳಸಿ ತನ್ನೆಡೆ ಎಳೆದುಕೊಂಡವನು, ಇಷ್ಟು ಭಯ ಇರುವವಳು ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದೇಕೆ? ನಿನ್ನನ್ನು ಎಲ್ಲಿ ಕಳೆದುಕೊಳ್ಳುತ್ತೇನೋ ಅಂತ ಎಷ್ಟು ಹೆದರಿದ್ದೆ ಗೊತ್ತಾ? ನಿನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ನಾನು. ಆ ಈಡಿಯಟ್ ಮೋಹಿತ್ ಅಂತೂ ನನಗೆ ಏನು ಹೇಳಲಿಲ್ಲ. ನೀನಾದರೂ ಹೇಳಬಹುದಿತ್ತು ತಾನೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಅವನ ನೋಟ ಎದುರಿಸಲಾಗದೆ ನೋಟ ತಗ್ಗಿಸಿದವಳು, ಅದು ಅದು ಎಂದು ತೊದಲುತ್ತಿರುವಾಗಲೇ ಅವಳ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಬಂಧಿಸಿ ಜೇನು ಈರತೊಡಗಿದ್ದ. ಮೊದಲು ಕೊಸರಾಡಿದವಳು ನಂತರ ಸಂಪೂರ್ಣ ಸಹಕಾರ ನೀಡಿದಳು. ಅವಳ ಒಂದು ಕೈ ಅವನೆದೆಯ ಮೇಲಿನ ಶರ್ಟನ್ನು ಮುದ್ದೆ ಮಾಡುತ್ತಿದ್ದರೆ ಮತ್ತೊಂದು ಕೈ ಅವನ ಹಿಂದೆಲೆಯ ಕೂದಲನ್ನು ಗಟ್ಟಿಯಾಗಿ ಹಿಡಿದಿತ್ತು. ಕೆಲ ಕ್ಷಣಗಳ ನಂತರ ಅವಳನ್ನು ಬಿಟ್ಟವನು ತನ್ನ ತುಟಿಯನ್ನು ಹೆಬ್ಬರಳಿನಿಂದ ಸವರುತ್ತಾ, ಮತ್ತೇನಾದರೂ ನನ್ನಿಂದ ಮುಚ್ಚಿಟ್ಟರೆ ಇದೇ ಶಿಕ್ಷೆ ಸಿಗುವುದು ನಿನಗೆ ಎಂದು ತುಂಟತನದಲ್ಲಿ ಹೇಳಿದ. ಮೊದಲೇ ಅವನ ಮುದ್ದಿನ ಪ್ರಭಾವದಿಂದ ನಾಚಿಕೊಂಡು ನಿಂತಿದ್ದವಳು ಅವನ ಮಾತಿಗೆ ಇನ್ನಷ್ಟು ರಂಗೇರಿದ್ದಳು. ಇನ್ನು ಅವನ ಮುಂದೆ ನಿಲ್ಲಲಾಗದೆ ಅವನೆದೆಗೆ ಹೊರಗಿದ್ದವಳು ನಾಚಿಕೆಯಿಂದ ಏನನ್ನು ಹೇಳಲಾಗಿದ್ದಳು. ಬಗ್ಗಿ ಅವಳ ಮುಖವನ್ನು ನೋಡಿದವನು, ಅರೆ, ನನ್ನ ಶ್ರೀಗೂ ನಾಚಿಕೆಯಾಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ ಎನ್ನುತ್ತಾ ಅವಳನ್ನು ಕೆರಳಿಸಲು ಶುರು ಮಾಡಿದ. ಅವನು ಮತ್ತೆ ಮಾತು ಮುಂದುವರೆಸದಂತೆ, ಅರುಣ್ ಪ್ಲೀಸ್ ಎಂದು ಬೇಡಿದಳು. ಅವನನ್ನು ನೋಡದೆಯೇ ಅವನು ಸಹ ಮತ್ತೇನು ಮಾತನಾಡದೆ
ಆ ಆಲಿಂಗನವನ್ನು ಅನುಭವಿಸಿದ. ಸ್ವಲ್ಪ ಸಮಯದ ನಂತರ ಇಬ್ಬರು ದೂರ ಸರಿದು ಮಂಚದ ಮೇಲೆ ಕುಳಿತಿದ್ದರು. ಶ್ರೇಯ ಮುಂದಿನ ಪ್ಲಾನ್ ಬಗ್ಗೆ ಅವನಿಗೆ ಹೇಳಿದ್ದಳು. ಸ್ವಲ್ಪ ಸಮಯ ಅವರ ಭವಿಷ್ಯದ ಬಗ್ಗೆಯೂ ಮಾತನಾಡಿದರು. ಅರುಣ್ ಅಲ್ಲಿಂದ ಹೊರಡುವ ಮುನ್ನ ಅವಳ ಕೈಗೆ ರಿಂಗ್ ತೊಡಿಸಿ, ಇದು ನಮ್ಮಿಬ್ಬರ ಎಂಗೇಜ್ಮೆಂಟ್ ಕುರಿತು ಎಂದು ಹೇಳಿ ಅವಳ ಹಣೆಗೊಂದು ಪುಟ್ಟ ಮುತ್ತಿಟ್ಟು ಅಲ್ಲಿಂದ ನಡೆದಿದ್ದ. ಹಾಗಾದರೆ ಮೋಹಿತ್ ಹಾಗೂ ಶ್ರೇಯ ಮೊದಲೇ ಮಾತನಾಡಿಕೊಂಡು ಮದುವೆಗೆ ಒಪ್ಪಿಗೆ ನೀಡಿದ್ದಾರಾ? ರಕ್ಷಾಳನ್ನು ನೋಡಿಕೊಳ್ಳಲು ಮೋಹಿತ್ ನೇಮಿಸಿರುವುದಾದರೂ ಯಾರನ್ನ? ರಕ್ಷಾ ಜೀವಕ್ಕೆ ಅಪಾಯವಾಗುವುದೇ? ಅವರ ಮುಂದಿನ ಪ್ಲಾನ್ ಆದರೂ ಏನು? ನಿರೀಕ್ಷಿಸಿ ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.